ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ನಿವೇಶನ ರಹಿತರಿಗೆ ನಿವೇಶನ ನೀಡಲು ರಾಜ್ಯ ರೈತ ಸಂಘದ ಆಗ್ರಹ. ಫೆಬ್ರವರಿ 4ರಂದು ನಡೆಯಲಿರುವ ಸಭೆಯಲ್ಲಿ ರೈತರ ಸಮಸ್ಯೆಗಳ ಅನಾವರಣ. ಸಭೆ ನಡೆಯದಿದ್ದರೆ ಅರೆಬೆತ್ತಲೆ ಪ್ರತಿಭಟನೆ ಎಚ್ಚರಿಕೆ ನೀಡಿದ ರೈತರು. ಚಿತ್ರಾವತಿ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆಗೆ ಕ್ಷಣ ಗಣನೆ. ಫೆಬ್ರವರಿ 3ರಂದು ನಡೆಯಲಿರುವ ಚಿತ್ರಾವತಿ ಬ್ರಹ್ಮ ರಥೋತ್ಸವ. ನಾಳೆಯಿಂದಲೇ ಜಾತ್ರೆ ವಿಶೇಷ ಪೂಜೆಗಳು ಆರಂಭ. ದನಗಳ ಜಾತ್ರೆಗೆ ರಾಸುಗಳ ಬರ. ಬ್ಯಾಂಕಿಂಗ್ ಭದ್ರತೆಗೆ ಕಟ್ಟುನಿಟ್ಟಿನ ಸೂಚನೆ. ಮಂಗಳೂರು ಬ್ಯಾಂಕ್, ಬೀದರ್ ಎಟಿಎಂ ಕಳವು ಪ್ರಕರಣದಿಂದ ಮುಂಜಾಗ್ರತೆ ವಹಿಸಿದ ಚಿಂತಾಮಣಿ ಪೊಲೀಸರು. ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಭದ್ರತೆ ಕುರಿತು ಸಭೆ. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿ ಭರ್ಬರ ಕೊಲೆ. 30 ವರ್ಷದ ಮಾಲತೇಶ್ ಕೊಲೆಯಾದ ಯುವಕ. ಮದ್ಯ ಸೇವನೆ ಮಾಡಿ ಕೊಲೆ ಮಾಡಿರುವ ಶಂಕೆ. ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೈಲಪ್ಪನಹಳ್ಳಿ ಗ್ರಾಮದ ನಿವೇಶನ ರಹಿತರಿಗೆ ನಿವೇಶನ ನೀಡುವಂತೆ ಕಳೆದ 5-6 ವರ್ಷಗಳಿಂದ ಬೇಡಿಕೆ ಇಟ್ಟಿದ್ದರೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು, ಫೆಬ್ರವರಿ 4ರಂದು ಸಭೆ ನಡೆಸದಿದ್ದರೆ ಸ್ಥಳದಲ್ಲಿ ಅರೆಬೆತ್ತಲೆ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ರೈತ ಸಂಘದ ಮುಖಂಡರು ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೈಲಪ್ಪನಹಳ್ಳಿ ಗ್ರಾಮದಲ್ಲಿ ಸುಮಾರು 75 ಮಂದಿ ನಿವೇಶನಹಿತರ ಪಟ್ಟಿ ತಯಾರಿಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ ನೀಡಲಾಗಿದೆ. ಅಲ್ಲದೆ ಇದೇ ಗ್ರಾಮದ ಸರ್ವೆ ನಂಬರ್ 164, 165 ಮತ್ತು 166ರಲ್ಲಿ 4.09 ಎಕರೆ ಸರ್ಕಾರಿ ಭೂಮಿ ಇದ್ದು, ಈ ಜಮೀನಿನಲ್ಲಿ ಬಡವರಿಗೆ ನಿವೇಶನ ನೀಡಲು ಜಿಲ್ಲಾಧಿಕಾರಿಗಳು ಮನವಿ ಮಾಡಲಾಗಿದೆ. ಹಾಗಾಗಿ ತಾಲೂಕು ಪಂಚಾಯಿತಿ ಇಒ, ತಹಸೀಲ್ದಾರ್ ಮತ್ತು ಮುದ್ದೇನಹಳ್ಳಿ ಗ್ರಾಮ ಪಿಡಿಒ ಸ್ಥಳ ಪರಿಶೀಲನೆ ನಡೆಸಿ ನಿವೇಶನ ನೀಡದೆ ಕಾಲಹರಣ ಮಾಡುತ್ತಿದ್ದಾರೆ ಎಂದು ರೈತ ಸಂಘದ ಜಿಜೆಹಳ್ಳಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಸಂಘದ ಜಿಜೆಹಳ್ಳಿ ನಾರಾಯಣಸ್ವಾಮಿ ಅವರು, ರೈತರು ಪ್ರತಿನಿತ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ರೈತರ ಸಮಸ್ಯೆಗಳ ಪರಿಹಾರಕ್ಕೆ ಜಿಲ್ಲಾಧಿಕಾರಿಗಳು ತಕ್ಷಣ ಸಭೆ ಕರೆಯಲು ಮನವಿ ಮಾಡಲಾಗಿದೆ. ಶಾಸಕ ಪ್ರದೀಪ್ ಈಶ್ವರ್ ಮೈಲಪ್ಪನಹಳ್ಳಿಯಲ್ಲಿ ನಿರ್ಗತಿಕರಿಗೆ ನಿವೇಶನ ನೀಡಲು ಸಭೆ ಕರೆಯುವುದಾಗಿ ಹೇಳಿದರು. ಆದರೆ ಈವರೆಗೂ ಸಭೆ ಕರೆದಿಲ್ಲ ಎಂದು ಆರೋಪಿಸಿದರು. ರೈತರ ಸಮಸ್ಯೆಗಳು ಹಲವಾರು ಇದೆ. ಪ್ರತಿದಿನ ಪ್ರತಿನಿತ್ಯ ಪ್ರತಿಯೊಂದು ಕಚೇರಿ ಮುಂದೆ ಹೋರಾಟಗಳು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ತಕ್ಷಣ ಒಂದು ಸಭೆ ಕರೆಯೋಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ಒಂದು ಡಿಮ್ಯಾಂಡ್ ಕೊಡ್ತಾ ಇದ್ದೀವಿ. ಹಾಗೆಯೇ ಇಲ್ಲಿರುವಂಥ ಶಾಸಕರು, ಮಾನ್ಯ ಹಾಲಿ ಶಾಸಕರು ಪ್ರದೀಪ್ ಈಶ್ವರ್ ಅವರು ಸುಮಾರು 1 ವರ್ಷದಿಂದನೇ ಆ ಮೈಲಪ್ಪನಹಳ್ಳಿನಲ್ಲಿ ನಿರ್ಗತಿಕರಿಗೆ ನಿವೇಶನಗಳು ಕೊಡೋಕ್ಕೋಸ್ಕರ ಸಭೆ ಕರಿತೀನಿ ಅಂತಂದರು. ಇದುವರೆಗೂ ಕರೀಲ್ಲ. ಇವಾಗ 4ನೇ ತಾರೀಕು ಒಂದು ಸಭೆ ಕರೆದಿದ್ದಾರೆ. ಆ ಸಭೆ ಒಳಗೆ ನಮಗೆ ಏನೇನು ಇವತ್ತು 6-7 ವರ್ಷದಿಂದ ನಮಗೆ ಏನೇನು ಬೆಳವಣಿಗೆಗಳಾಗಿದೆ, ಮೈಲಪ್ಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ 166 ಇರ್ಬೋದು, 164 ಇರ್ಬೋದು, 65 ಇರ್ಬೋದು, ಇದರಲ್ಲಿ 4 ಎಕರೆ 9 ಗುಂಟೆ ಇದೆ. ಇದು ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಇಒ ಸಾಹೇಬ್ರು, ಮಾನ್ಯ ತಹಸೀಲ್ದಾರ್ ಸಾಹೇಬರು, ಅಲ್ಲಿರುವಂಥ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೊಂದಿಗೆ ಜಂಟಿ ಸ್ಥಳ ತನಿಖೆ ಮಾಡಿ ಯಾರ್ಯಾರು ನಿವೇಶನ ರಹಿತರು ಇರ್ತಾರೋ ಅಂಥವ್ರಿಗೆ ನಿವೇಶನಗಳನ್ನು ಫಲಾನುಭವಿಗಳ ಪಟ್ಟಿಯೊಂದಿಗೆ ಸಲ್ಲಿಸಿ ಅಂತ ಇದು ಮಾಡಿದರು. ಫೆಬ್ರವರಿ 4ರಂದು ಶಾಸಕ ಪ್ರದೀಪ್ ಈಶ್ವರ್ ಅವರು ಸಭೆ ಕರೆದಿದ್ದಾರೆ. ಈ ಸಭೆಯಲ್ಲಿ ಮೈಲಪ್ಪನಹಳ್ಳಿಯ ಸರ್ವೆ ನಂಬರ್ 164, 165, 166ರಲ್ಲಿ 4.09 ಗುಂಟೆ ಭೂಮಿ ಇದ್ದು, ಇಒ, ತಹಸೀಲ್ದಾರ್, ಮುದ್ದೇನಹಳ್ಳಿ ಪಿಡಿಒ ಸ್ಥಳ ಪರಿಶೀಲನೆ ಮಾಡಿ ನಿವೇಶನ ರಹಿತರಿಗೆ ಅರ್ಜಿ ಸಲ್ಲಿಸಲು ಸೂಚಿಸಿದ್ದರು. ಗ್ರಾಮದ 76 ಮಂದಿಗೆ ನಿವೇಶನ ನೀಡಲು ಪಟ್ಟಿ ತಯಾರಿಸಿ ನೀಡಲಾಗಿತ್ತು. 16 ಜನರಿಗೆ ಹೌಸ್ ಲಿಸ್ಟ್ ಮಾಡಲಾಗಿತ್ತು. ಅವರನ್ನು ಹೊರತುಪಡಿಸಿ ಉಳಿದ 50ಕ್ಕೂ ಹೆಚ್ಚು ಮಂದಿಗೆ ನಿವೇಶನ ನೀಡಲು ಈವರೆಗೂ ಆಗಿಲ್ಲ ಎಂದರು. ರೆವೆನ್ಯೂ ಭೂಮಿಯಲ್ಲಿ ಹೌಸ್ ಲಿಸ್ಟ್ ಮಾಡಿ ಫಲಾನುಭವಿಗಳಿಗೆ ನೀಡಿದರು. ಆದರೆ ಅವರು ರಾಜಸ್ಥಾನದವರಿಗೆ ನಿವೇಶನ ಮಾರಾಟ ಮಾಡಿದ್ದಾರೆ.
ಅದನ್ನು ರದ್ದುಪಡಿಸಬೇಕೆಂದು ಒತ್ತಾಯಿಸಿ ಮತ್ತು ಹೊರ ರಾಜ್ಯದವರಿಗೆ ನಿವೇಶನ ನೀಡಲು ಸಹಕರಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದೆವು. ಈ ಯಾವುದೇ ಸಮಸ್ಯೆ ಈವರೆಗೂ ಬಗೆಹರಿಸುವಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ವಿಫಲವಾಗಿದ್ದು, ಫೆಬ್ರವರಿ 4ರಂದು ನಡೆಯಲಿರುವ ಸಭೆಯಲ್ಲಿ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪಿಸಲಾಗುವುದು ಎಂದರು. ಒಂದು ವೇಳೆ ಫೆಬ್ರವರಿ 4ರಂದು ಕರೆದಿರುವ ಸಭೆಯನ್ನು ರದ್ದುಪಡಿಸಿದಲ್ಲಿ ಸ್ಥಳದಲ್ಲಿಯೇ ಅರೆಬೆತ್ತಲೆ ಪ್ರತಿಭಟನೆ ನಡೆಸುವುದಾಗಿ ರೈತ ಸಂಘದ ಜಿಜೆಹಳ್ಳಿ ನಾರಾಯಣಸ್ವಾಮಿ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ಕಂದಾಯ ವೃತ್ತಾಧಿಕಾರಿಗಳು ಪಟ್ಟಿಯಂತೆ ಹಕ್ಕುಪತ್ರ ನೀಡಿಲ್ಲ. ಈ ಎಲ್ಲಾ ವಿಚಾರಗಳ ಬಗ್ಗೆ 4ರಂದು ನಡೆಯಲಿರುವ ಸಭೆಯಲ್ಲಿ ಚರ್ಚೆ ನಡೆಸಲಾಗುವುದು. 4ರಂದು ಸಭೆ ನಡೆಯದಿದ್ದರೆ ಅರೆಬೆತ್ತಲೆ ಪ್ರತಿಭಟನೆ ನಡೆಸಲಾಗುವುದು ಎಂದರು. ರದ್ದುಪಡಿಸ್ತೀವಿ ಅಂತ ಇಒ ಸಾಹೇಬರು ನಮಗೆ ಪತ್ರದ ಮುಖೇನ ನಮಗೆ ತೋರಿಸಿದ್ದಾರೆ. ಅದು ಇನ್ನೊಂದು ಅಂಥ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಅಂತ ಕ್ರಮ ವಹಿಸಿ ಅಂತ ನಾವು ಕೊಟ್ಟಿದ್ದೀವಿ. ಅವು ಏನೇನು ಮಾಡಿದಾರೋ ಇದುವರೆಗೂ ನಮಗೆ ಅವರು ಸರಿಯಾಗಿ ಮಾಹಿತಿ ಕೊಡಲಿಲ್ಲ. ಕಂದಾಯ ವೃತ್ತಾಧಿಕಾರಿಗಳು ನಂದಿ ಹೋಬಳಿದು ಅವರು ಇರ್ಬೋದು. ಆಮೇಲೆ ಇದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೊಂದಿಗೆ ನಾವು ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ಇತ್ಯರ್ಥಪಡಿಸೋಣ ಅಂತ ಮಾನ್ಯ ಈ ಹಾಲಿ ಶಾಸಕರು ಪ್ರದೀಪ್ ಈಶ್ವರ್ ಅವರು ಹೇಳಿದ್ದಾರೆ. ಈ ಒಂದು 4ನೇ ತಾರೀಕು ಸಭೆ ಕರೀದೇ ಇದ್ದರೆ ನಾವು ಅಲ್ಲಿ ಅರೆನಗ್ನವಾಗಿ ನಾವು ಅನಿರ್ದಿಷ್ಟಾವಧಿಯನ್ನು ಮಾಡಬೇಕು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿತ್ರಾವತಿ ಬಯಲುಸೀಮೆಯಲ್ಲಿ ಆಗಾಗ ಹರಿಯುವ ನದಿ. ಇದೇ ಹೆಸರನ್ನು ಈ ಕ್ಷೇತ್ರಕ್ಕೆ ಇಡಲು ಕಾರಣವೇನು ಎಂಬ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಗಲಿದೆ. ಅಷ್ಟೇ ಅಲ್ಲ, ಕುಮಾರಷಷ್ಠಿಯ ದಿನ ಚಿತ್ರಾವತಿಯ ಸುಬ್ರಹ್ಮಣ್ಯ ಸ್ವಾಮಿ ರಥೋತ್ಸವ ನಡೆಯಲಿದ್ದು, ನಾಳೆಯಿಂದಲೇ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆರಂಭವಾಗುತ್ತಿದೆ. ಚಿತ್ರಾವತಿ ಜಾತ್ರೆಗೆ ಸಂಬಂಧಿಸಿದ ಸ್ಪೆಷಲ್ ಸ್ಟೋರಿ ನಿಮಗಾಗಿ. ಚಿಕ್ಕಬಳ್ಳಾಪುರ ನಗರ ಹೊರವಲಯದಲ್ಲಿದೆ ಚಿತ್ರಾವತಿ ಶ್ರೀ ಕ್ಷೇತ್ರ. ಸುಮಾರು 200 ವರ್ಷಕ್ಕೂ ಹೆಚ್ಚು ಇತಿಹಾಸ ಹೊಂದಿರುವ ಈ ಕ್ಷೇತ್ರಕ್ಕೆ ವಿಶೇಷ ಭಕ್ತ ವೃಂದವೇ ಇದೆ. ನಂದಿಗಿರಿಧಾಮದಲ್ಲಿ ಹುಟ್ಟುವ ಚಿತ್ರಾವತಿ ನದಿ ಈ ಕ್ಷೇತ್ರದಲ್ಲಿಯೇ ಉಗಮವಾದಳಂತೆ. ಇದೇ ಕಾರಣಕ್ಕೆ ಈ ಕ್ಷೇತ್ರಕ್ಕೆ ಚಿತ್ರಾವತಿ ಕ್ಷೇತ್ರ ಎಂಬ ಹೆಸರು ಬಂದಿದೆಯಂತೆ. ಇಲ್ಲಿ ನೆಲೆಸಿರೋದು ಸುಬ್ರಹ್ಮಣ್ಯ ಸ್ವಾಮಿ. ಸುಬ್ರಹ್ಮಣ್ಯ ಎಂದರೆ ಆರೋಗ್ಯ ಸಚಿವರಿದ್ದಂತೆ. ಮಾನವನಿಗೆ ಗ್ರಹಗಳ ಫಲಗಳಿಂದ ಕಾಡುವ ಅನಾರೋಗ್ಯ ದೂರವಾಗಬೇಕಾದರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು. ಹಾಗಾಗಿಯೇ ಈ ಚಿತ್ರಾವತಿ ಕ್ಷೇತ್ರಕ್ಕೆ ಭಕ್ತರ ಸಂಖ್ಯೆಯೂ ಹೆಚ್ಚು. ಇಂತಹ ಪುಣ್ಯಕ್ಷೇತ್ರ ಚಿತ್ರಾವತಿಯ ಜಾತ್ರೆ ಎಂದರೆ ಈ ಹಿಂದೆ ಹೆಚ್ಚು ಖ್ಯಾತಿ ಪಡೆದಿತ್ತು. ರಾಜ್ಯ ಮಾತ್ರವಲ್ಲದೆ ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣದಿಂದಲೂ ಇಲ್ಲಿಗೆ ಅನೇಕ ಮಂದಿ ಆಗಮಿಸುತ್ತಿದ್ದರು. ಹಾಗೆ ಬರಲು ಕಾರಣ ಇಲ್ಲಿನ ದೇವರ ಮಹಿಮೆಗಿಂತ ಇಲ್ಲಿ ನಡೆಯುತ್ತಿದ್ದ ದನಗಳ ಜಾತ್ರೆ. ಒಂದು ಕಾಲದಲ್ಲಿ ಹೇರಳವಾಗಿದ್ದ ದನಗಳಿಗಿಂತ ಇಲ್ಲಿ ಭಾರೀ ದನಗಳ ಜಾತ್ರೆ ನಡೆಯುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ದೇಶಿ ತಳಿಯ ರಾಸುಗಳ ಸಂಖ್ಯೆ ಕ್ಷೀಣಿಸಿದ ಪರಿಣಾಮ ಇಲ್ಲಿ ನಡೆಯುತ್ತಿದ್ದ ದನಗಳ ಜಾತ್ರೆಯು ನೇಪಥ್ಯಕ್ಕೆ ಸರಿಯುತ್ತಿದೆ. ಇಲ್ಲಿ ಮತ್ತೊಂದು ವಿಶೇಷವೆಂದರೆ ಇಲ್ಲಿರುವ ಚಕ್ರಾಕೃತಿಯ ಕಲ್ಯಾಣಿ. ಇಂತಹ ಕಲ್ಯಾಣಿ ದೇಶದಲ್ಲಿಯೇ ಎಲ್ಲೂ ಇಲ್ಲ ಎಂಬುದು ಪ್ರತೀತಿ. ಚಕ್ರಾಕೃತಿಯಲ್ಲಿ 100 ವಿಸ್ತೀರ್ಣದಲ್ಲಿರುವ ಈ ಕಲ್ಯಾಣಿಯ ಮಧ್ಯಭಾಗದಲ್ಲಿ ಒಂದು ವಜ್ರಭಾವಿ ಇದೆ. ಹಿಂದೆ ಈ ಬಾವಿಯ ಮೂಲಕವೇ ಚಿತ್ರಾವತಿ ನದಿ ಉಗಮವಾಗಿ ಇಲ್ಲಿಂದ ಮುಂದೆ ನದಿಯಾಗಿ ಹರಿಯುತ್ತಿತ್ತಂತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲ ಪ್ರಮಾಣ ಕಡಿಮೆಯಾಗಿ ಬಾವಿಯಲ್ಲಿ ನೀರೇ ಕಾಣುವ ಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿಯೇ ಕಲ್ಯಾಣಿಯು ಸದಾ ಬರಿದಾಗಿ ನೀರೇ ಕಾಣದ ಸ್ಥಿತಿ ತಲುಪಿದೆ. ಪ್ರಸ್ತುತ ಜಾತ್ರೆಯ ಕಾರಣ ಕೊಳವೆ ಬಾವಿಗಳಿಂದ ಈ ಕಲ್ಯಾಣಿ ತುಂಬಲು ನೀರು ಹರಿಸಲಾಗಿದ್ದು, ಜಾತ್ರೆ ಮುಂದುವರಿಯುವವರೆಗೂ ಈ ಕಲ್ಯಾಣಿ ನೀರಿನಿಂದ ಕಂಗೊಳಿಸಲಿದೆ. ನಂತರ ಖಾಲಿಯಾಗಲಿದ್ದು, ಮುಂದಿನ ಜಾತ್ರೆಯವರೆಗೂ ಕಲ್ಯಾಣಿಯಲ್ಲಿ ನೀರು ಕಾಣಲು ಸಾಧ್ಯವಿಲ್ಲ. ಇಷ್ಟೆಲ್ಲ ಇತಿಹಾಸ ಹೊಂದಿರುವ ಚಿತ್ರಾವತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಬ್ರಹ್ಮ ರಥೋತ್ಸವ ಫೆಬ್ರವರಿ 3ರ ಸೋಮವಾರದಂದು ನಡೆಯಲಿದೆ.
ಕುಮಾರ ಷಷ್ಠಿಯಂದು ಇಲ್ಲಿ ಬ್ರಹ್ಮ ರಥೋತ್ಸವ ನಡೆಯಲಿದ್ದು, ಕನಸಿನಲ್ಲಿ ಬಂದು ಸಿಕ್ಕಿದ ಮೂಲ ದೇವರನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಇನ್ನು ಇಲ್ಲಿಗೆ ಹರಕೆ ಹೊತ್ತು ಬರುವ ಭಕ್ತರ ಸಂಖ್ಯೆ ಹೆಚ್ಚು. 3ರಂದು ನಡೆಯಲಿರುವ ಬ್ರಹ್ಮ ರಥೋತ್ಸವಕ್ಕೆ ನಾನಾ ಭಾಗಗಳಿಂದ ಸಹಸ್ರಾರು ಮಂದಿ ಭಾಗಿಯಾಗಲಿದ್ದಾರೆ. ಜಾತ್ರೆ ಹೊರತುಪಡಿಸಿ ಈ ದೇವಾಲಯದಲ್ಲಿ ಪ್ರತಿ ಮಂಗಳವಾರ ಅಭಿಷೇಕ ಸೇರಿದಂತೆ ಇತರೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಮಾಘ ಮಾಸದಲ್ಲಿ ಶುದ್ಧ ಷಷ್ಠಿ, ಕುಮಾರ ಷಷ್ಠಿ ಎಂದು ಇದರದ್ದು ರಥೋತ್ಸವ ನಡೆಯುತ್ತೆ ಪ್ರತಿ ವರ್ಷ. ಇದಕ್ಕೆ ಭಾಳ ವರ್ಷಗಳ ಇತಿಹಾಸ ಇದೆ. ಈ ಮುಂದಗಡೆ ಇರ್ತಕ್ಕಂಥ ಮೂಲ ದೇವರುಗಳೇನಿದೆ, ಆ ಮೂಲ ದೇವರಲ್ಲಿ ಕೆಳಗಿರತಕ್ಕಂಥ ಇರೋ ದೇವರು ಕನಸಿನಲ್ಲಿ ಸಿಕ್ಕಿ ಪ್ರತಿಷ್ಠಾಪನೆ ಆಗಿರೋದು ಅಂತೇಳಿ. ಆಮೇಲಕ್ಕೆ 2017ರಲ್ಲಿ ಮೂಲ ದೇವರನ್ನು ಇನ್ನೊಂದನ್ನು ಪ್ರತಿಷ್ಠಾಪನೆ ಮಾಡಿ ಈ ದೇವಸ್ಥಾನ ಹೀಗಿರಬೇಕು ಅಂತೇಳಿ ಹೊಸದಾಗಿ ನಿರ್ಮಾಣ ಆಯಿತು. ಹಳೆಯ ದೇವಸ್ಥಾನ ಹೋಗಿ ಹೊಸ ದೇವಸ್ಥಾನ ಆಯಿತು. ಇದಕ್ಕೆ ಭಾಳ ವರ್ಷಗಳಿಂದಲೂ ಹರಕೆ ಹತ್ಕೊಂಡು ಬರ್ತಕ್ಕಂಥ ಜನಗಳು, ಭಾಳ ಭಕ್ತಾದಿಗಳು ಭಾಳಷ್ಟಿದ್ದಾವೆ. ಬ್ರಹ್ಮರಥೋತ್ಸವ ಈ ಸತಿ 3/2/2025 ಸೋಮವಾರ ಬಿದ್ದಿದೆ. ಆ ಬ್ರಹ್ಮರಥೋತ್ಸವ ದಿನ ಅನೇಕ ಮಂದಿ ಆ ಬ್ರಹ್ಮರಥೋತ್ಸವ ನೋಡಲಿಕ್ಕೆ ಬರ್ತಾರೆ. ಹೆಚ್ಚು ಕಮ್ಮಿ ಒಂದು 3,000, 4,000, 5,000 ಜನ ಸೇರೋದು ಉಂಟು. ಈ ರೀತಿಯಾಗಿ ಬಹಳ ಭಕ್ತಿಯಿಂದ ಬಂದು ಇಲ್ಲಿ ಕಾರ್ಯಗಳನ್ನ ನೆರವೇರಿಸಿಕೊಂಡು ದೇವರೋತ್ಸವದಲ್ಲಿ ಪಾಲ್ಗೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗೋದು. ಮತ್ತು ಇಲ್ಲಿ ಪಂಚಾಯಿತಿ ವತಿಯಿಂದ ನಡೆಯತಕ್ಕಂಥದ್ದು ದೇವಸ್ಥಾನ. ಇಲ್ಲಿ ದನಗಳ ಜಾತ್ರೆ ಸೇರ್ತಾಯಿತ್ತು. ಇವಾಗ ದನಗಳು ಕಮ್ಮಿ ಆಗಿದೆ. ಜನದ ಜಾತ್ರೆ, ಅಂಗಡಿಗಳು ಇವೆಲ್ಲ ಬಂದು ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಆಮೇಲೆ ಇದನ್ನು ಪ್ರತಿ ವರ್ಷ ನಡೀತಾ ಇದೆ. ಪಂಚಾಯಿತಿ ವತಿಯಿಂದ ಇವೆಲ್ಲ ಸ್ವಲ್ಪ ಸೌಕರ್ಯಗಳು ಮಾಡಿಕೊಡ್ತಾರೆ. ಇದು ಭಾಳ ವಿಜೃಂಭಣೆಯಿಂದ ಒಂದು ಹೆಚ್ಚು ಕಮ್ಮಿ ನಮಗೆ ಇವಾಗ 55-60 ವರ್ಷ ಆಯಿತು. ನಾವು ಹುಟ್ಟಿದಾಗಿಂದ ಮಾಡ್ತಾ ಇರೋದು, ನಮ್ಮ ತಾತ ಅವ್ರ ಕಾಲದಿಂದಲೂ. ಇದು ಒಂದು 150-200 ವರ್ಷದ ಇತಿಹಾಸ. ಮತ್ತು ಈ ಕಲ್ಯಾಣಿ ಇಡೀ ಭಾರತದಲ್ಲೇ ಈ ಥರ ಕಲ್ಯಾಣಿ ಎಲ್ಲೂ ಕಂಡು ಬರೋದಿಲ್ಲ. ಚಕ್ರತೀರ್ಥ 100/100 100/100 ಚದರಳತೆ ಇರತಕ್ಕಂಥದ್ದು. ಈ ಥರ ಬಾವಿ ಕಲ್ಯಾಣಿ ಇಡೀ ಭಾರತದಲ್ಲೇ ಎಲ್ಲೂ ಇಲ್ಲ. ಇನ್ನೂ ವೃದ್ಧಿ ಮಾಡಬಹುದು. ಮುಂದಕ್ಕೆ ಭಗವಂತ ನಿಶ್ಚಯ ಏನು ಮಾಡಿಸ್ತಾನೋ ನೋಡಬೇಕು. ಈಗ ದಿನೇ ಒಂದು ಚೂರು ಡೆವಲಪ್ ಆಗ್ತಾ ಇದೆ. ಅಂಬರೀಷಿಯನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಮಂಗಳೂರಿನ ಬ್ಯಾಂಕ್ ದರೋಡೆ, ಬೀದರ್ ATM ದರೋಡೆ ಸೇರಿದಂತೆ ರಾಜ್ಯದಲ್ಲಿ ಇತ್ತೀಚೆಗೆ ಆರ್ಥಿಕ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಇಂತಹ ಅಪರಾಧಗಳನ್ನು ತಡೆಯಲು ಚಿಂತಾಮಣಿ DYSP ಮುರಳೀಧರ್ ನೇತೃತ್ವದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ. ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಇಂದು ರಾಷ್ಟ್ರೀಕೃತ ಬ್ಯಾಂಕ್, ಸಹಕಾರಿ ಬ್ಯಾಂಕ್ಗಳ ಆರ್ಥಿಕ ವ್ಯವಹಾರ ನಡೆಸುವ ಕಂಪನಿಗಳ ವ್ಯವಸ್ಥಾಪಕರನ್ನು ಕರೆದು ಸಭೆ ನಡೆಸಿ ಕಟ್ಟುನಿಟ್ಟಿನ ಸೂಚನೆಯನ್ನು DYSP ಮುರಳೀಧರ್ ನೀಡಿದರು. ಆರ್ಥಿಕ ವ್ಯವಹಾರ ನಡೆಸುವ ಸ್ಥಳಗಳಲ್ಲಿ ಹೋಗುವ ಬರುವ ಪ್ರದೇಶಗಳ ಸುತ್ತಮುತ್ತ HD ಕ್ವಾಲಿಟಿಯ CCTV ಕಡ್ಡಾಯವಾಗಿ ಅಳವಡಿಸಿರಬೇಕು ಎಂದು ಸೂಚಿಸಲಾಯಿತು. CCTV ಕ್ಯಾಮೆರಾಗಳಲ್ಲಿ ಸೆರೆಯಾಗುವ ಕನಿಷ್ಠ 90 ದಿನಗಳ ದೃಶ್ಯಾವಳಿಗಳ ಸ್ಟೋರೇಜ್, ಹಣ ಸಾಗಿಸುವ ವಾಹನಗಳಿಗೆ ಕ್ಯಾಮೆರಾ ಅಳವಡಿಸಿರುವುದು ಸೇರಿದಂತೆ ಅನೇಕ ಕ್ರಮಗಳನ್ನು ಜರುಗಿಸಬೇಕೆಂದು ಎಚ್ಚರಿಕೆ ನೀಡಿದರು. ಬ್ಯಾಂಕಿನಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ನಿಗಾ ಇರಿಸಿ ಅಪರಿಚಿತರು ಎಲ್ಲೂ ನೋಡಿಲ್ಲದ ವ್ಯಕ್ತಿಗಳು ಅನುಮಾನ ಬಂದರೆ ತಕ್ಷಣ ಹತ್ತಿರದ ಪೊಲೀಸ್ ಠಾಣೆಗೆ ಕರೆ ಮಾಡಿ, ಸ್ಪಂದಿಸದಿದ್ದಲ್ಲಿ ತಮ್ಮ ಮೊಬೈಲ್ ಸಂಖ್ಯೆ 9480802521ಕ್ಕೆ ಕರೆ ಮಾಡುವಂತೆ ತಿಳಿಸಿದರು. ಒಂದು ಮೀಟಿಂಗ್ ಕರೆಯಲಾಗಿದೆ. ಮೀಟಿಂಗ್ ಕರೆಯದಿರುವ ಉದ್ದೇಶ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಕಡೆ ದರೋಡೆಗಳು, ರಾಬರಿ ಆಗುತ್ತಿರುವ ಹಿನ್ನೆಲೆಯಲ್ಲಿ ನಮ್ಮ ಚಿಂತಾಮಣಿ ಪಟ್ಟಣದಲ್ಲಿ ಬ್ಯಾಂಕ್ ಅಧಿಕಾರಿಗಳು, ಮೈಕ್ರೋ ಫೈನಾನ್ಸ್ ಸಂಸ್ಥೆಯವರು ಎಚ್ಚರದಿಂದಿರಬೇಕು ಅಂತ ಹೇಳಿ ಕೆಲವು ಸೂಚನೆ ನಿರ್ದೇಶನಗಳನ್ನು ನೀಡಲಾಗಿದೆ. ಬ್ಯಾಂಕ್ಗಳಲ್ಲಿ ಸುಸೂಕ್ತವಾಗಿ ಬ್ಯಾಂಕ್ಗಳು ಮತ್ತು ಮೈಕ್ರೋ ಫೈನಾನ್ಸಲ್ಲಿ ಕಡ್ಡಾಯವಾಗಿ CC ಕ್ಯಾಮ್ರಾಗಳು ಅಳವಡಿಸಬೇಕೆಂದು, ಪ್ರತಿ ಬ್ಯಾಂಕ್ಗಳಿಗೆ ಮತ್ತು ಈ ಬ್ಯಾಂಕ್ಗಳು ಬರುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಫೋಟೋನು ಸಹ ಕ್ಯಾಪ್ಚರ್ ಆಗೋ ಥರ ಒಂದು CC ಕ್ಯಾಮ್ರಾ ಅಳವಡಿಸ್ಬೇಕಂತ ನಾವು ಒತ್ತಾಯ ಮಾಡಿದ್ದೀವಿ. ಇನ್ನು ಬರ್ಗ್ಲರ್ ಅಲಾರ್ಮ್ಸ್ ಕಂಪಲ್ಸರಿ ಹಾಕ್ಸ್ಬೇಕಂತ. ಈ ಬ್ಯಾಂಕ್ ಸರೌಂಡಿಂಗ್ಸಲ್ಲಿ ಸಹ ಎಲ್ಲಿ ಪಾರ್ಕಿಂಗ್ ಮಾಡೋ ಜಾಗ ಇರ್ತದೋ, ಕ್ರಿಮಿನಲ್ಸ್ ಎಲ್ಲಿ ಪಾರ್ಕ್ ಮಾಡಬಹುದು ಅಂಥದ್ರಲ್ಲೂ ಸಹ ಈ CC ಕ್ಯಾಮ್ರಾಗಳು ಅಳವಡಿಸಿ, ಮತ್ತು ಹ್ಯೂಸ್ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡುವಂಥ ಕಸ್ಟಮರ್ಸ್ಗೆ ಅವರಿಗೆ ಸೂಚನೆ LED ಈ ಮೆಸೇಜ್ ಮೂಲಕ
ಇಲ್ಲ ವಾಯ್ಸ್ ಮೆಸೇಜ್ ಮೂಲಕ ಅವರಿಗೆ ಸೂಚನೆಗಳು ನೀಡಲು ಬ್ಯಾಂಕ್ ಅಧಿಕಾರಿಗಳನ್ನು ಕೋರಲಾಗಿದೆ. ಮೈಕ್ರೋ ಫೈನಾನ್ಸ್ ಅವರು ಯಾವುದೇ ರೀತಿ ಕಾನೂನು ಬಾಹಿರ ಸಾಲ ವಸೂಲಾತಿಗೆ ಹೋಗದಂತೆ ಅವರು ದಾಖಲಾತಿಗಳನ್ನು ನಾವು ಪಡೆದು ಅವರ ಸಿಬ್ಬಂದಿಯೊಂದಿಗೂ ಸಹ ನಾಳೆ ಇದೇ ಟೈಮ್ಗೆ ಮೀಟಿಂಗ್ ಮಾಡಿ ಅವ್ರಿಗೂ ಸಹ ಸೂಚನೆಗಳು ನೀಡಲು ಈ ಸಭೆಯನ್ನು ಕರೆಯಲಾಗಿದೆ. ತುಂಬ ಧನ್ಯವಾದ. ಬ್ಯಾಂಕಿನಲ್ಲಿ ವ್ಯವಹರಿಸುವ ಗ್ರಾಹಕರು ಹಣ ತರುವಾಗ ಮತ್ತು ವಾಪಸ್ ಹೋಗುವಾಗ ಎಚ್ಚರಿಕೆಯಿಂದ ಇರುವಂತೆ ಮನವರಿಕೆ ಮಾಡಬೇಕು. ಒಂಟಿ ಮಹಿಳೆ ಇನ್ನಿತರೆ ದರೋಡೆ ಪ್ರಕರಣಗಳು ಹೆಚ್ಚುತ್ತಿವೆ. ಹಾಗಾಗಿ ನಾಗರಿಕರು ಜೋಪಾನವಾಗಿದ್ದು ತೆರಳಬೇಕು. ನಾನಾ ರೀತಿಯಲ್ಲಿ ಕಳ್ಳತನ ಮಾಡಲು ಯತ್ನಿಸುತ್ತಿದ್ದಾರೆ. ಎಚ್ಚರಿಕೆಯಿಂದ ಇರಬೇಕು ಎಂದು ಸೂಚಿಸಿದರು. ಚಿಂತಾಮಣಿ ಉಪವಿಭಾಗದ ವ್ಯಾಪ್ತಿಯ ಎಲ್ಲ ಪೊಲೀಸ್ ಠಾಣೆಗಳ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಎಎಸ್ಐ, ಮುಖ್ಯಪೇದೆ ಸೇರಿದಂತೆ ಪೊಲೀಸರಿಗೆ ಸಭೆ ನಡೆಸಿ ಕರ್ತವ್ಯದಲ್ಲಿ ಲೋಪ ಕಂಡು ಬಂದರೆ ಕ್ರಮ ಜರುಗಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಲಾಗಿದೆ. ಪ್ರತಿ ಠಾಣೆ ವ್ಯಾಪ್ತಿಯಲ್ಲಿ ಬೀಟ್ನಲ್ಲಿ ಪೊಲೀಸರನ್ನು ನೇಮಿಸಲಾಗಿದೆ. ಹಗಲು ರಾತ್ರಿ ಯಾವುದೇ ಕ್ಷಣದಲ್ಲಿ ಕರೆ ಮಾಡಿದರೆ ತಕ್ಷಣ ಸ್ಥಳಕ್ಕೆ ಭೇಟಿ ಕೊಟ್ಟು ಕಾನೂನು ಕ್ರಮ ಜರುಗಿಸಬೇಕಾಗುತ್ತದೆ. ಸಾರ್ವಜನಿಕರು ಪೊಲೀಸರೊಂದಿಗೆ ಸಹಕರಿಸಿ ಕಳ್ಳತನ ಸೇರಿದಂತೆ ಯಾವುದೇ ಅಕ್ರಮ ಚಟುವಟಿಕೆಗಳಲ್ಲಿ ಆಸ್ಪದ ನೀಡದೆ ನಿರ್ಭಯವಾಗಿ ವಾಸಿಸಲು ಸಹಕರಿಸಬೇಕೆಂದು ಮನವಿ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಬಿಎ ವಿಜಯಕುಮಾರ್, ಸಬ್ ಇನ್ಸ್ಪೆಕ್ಟರ್ಗಳಾದ ನಾರಾಯಣಸ್ವಾಮಿ, ಪ್ರಕಾಶ್, ರಾಮೇಶ್, ಶಹಬುದ್ದೀನ್, ಎಎಸ್ಐ ಶಂಕರ್, ಪೊಲೀಸರಾದ ಮಂಜು ಆರ್, ಅಂಜನ್ ರೆಡ್ಡಿ, ವಿಜಯಕುಮಾರ್, ಶ್ರೀನಿವಾಸ್ ಮೂರ್ತಿ, ಗಂಗರಾಜ್ ಮತ್ತಿತರರು ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇಂದು ಸಂಜೆ ಯುವಕನೊಬ್ಬನ ಮೃತದೇಹ ಪತ್ತೆಯಾಗಿದ್ದು, ಕೊಲೆ ಮಾಡಿ ಬಿಸಾಡಿರುವ ಶಂಕೆಯನ್ನು ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಕಳೆದ 3 ದಿನಗಳ ಹಿಂದೆ ನಾಪತ್ತೆಯಾಗಿರುವ ಹಾರೋಬಂಡೆ ಗ್ರಾಮದ 30 ವರ್ಷದ ಮಾಲತೇಶ್ ಮೃತ ಯುವಕ ಎಂದು ಗುರುತಿಸಲಾಗಿದ್ದು, ಕೊಲೆಗೆ ಕಾರಣಗಳ ಬಗ್ಗೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ಕ್ಕೆ ಹೊಂದಿಕೊಂಡಿರುವ ಹಾರೋಬಂಡೆ ಗ್ರಾಮದ ಹೊರವಲಯದಲ್ಲಿ ಇಂದು ಸಂಜೆ ಮೃತದೇಹವೊಂದು ಪತ್ತೆಯಾಗಿದೆ. ಕೊಳೆತ ಸ್ಥಿತಿಯಲ್ಲಿರುವ ಮೃತದೇಹವನ್ನು ಹಾರೋಬಂಡೆ ಗ್ರಾಮದ 30 ವರ್ಷದ ಮಾಲತೇಶ್ ಎಂದು ಗುರುತಿಸಲಾಗಿದೆ. ಮೃತದೇಹ ಪತ್ತೆಯಾದ ಸಮೀಪದಲ್ಲಿಯೇ ಮದ್ಯ ಸೇವನೆ ಮಾಡಿ ಮಾಂಸದ ಊಟ ಮಾಡಿದ ಕುರುಹುಗಳಿದ್ದು, ಮದ್ಯ ಸೇವನೆ ವೇಳೆ ನಡೆದ ಜಗಳದಲ್ಲಿ ಕೊಲೆ ಮಾಡಿರಬಹುದು ಎಂದು ಪೊಲೀಸರು ಅನುಮಾನಿಸಿದ್ದಾರೆ. ಕಳೆದ ಮಂಗಳವಾರ ಸಂಜೆ 5 ಗಂಟೆ ಸಮಯದಲ್ಲಿ ಮೃತ ಯುವಕ ಮಾಲತೇಶ್ ಮನೆಯಿಂದ ಹೊರಹೋಗಿದ್ದು, ನಂತರ ವಾಪಸ್ ಬಂದಿಲ್ಲ. ಕಳೆದ 3 ದಿನಗಳಿಂದಲೂ ಮಾಲತೇಶ್ ನಾಪತ್ತೆಯಾಗಿರುವ ಬಗ್ಗೆ ಯಾವುದೇ ನಾಪತ್ತೆ ಪ್ರಕರಣವನ್ನು ಸಂಬಂಧಿಕರು ದಾಖಲಿಸಿಲ್ಲ. ಇದಕ್ಕೆ ಕಾರಣ ಮೃತ ಮಾಲತೇಶ್ ಪ್ಲಂಬಿಂಗ್ ಕೆಲಸ ಮಾಡುತ್ತಿದ್ದು, 3-4 ದಿನಗಳ ಕಾಲ ಮನೆಯಿಂದ ಹೊರಹೋಗುವುದು ಸಾಮಾನ್ಯವಾಗಿತ್ತು. ಹಾಗಾಗಿ ಆತನ ನಾಪತ್ತೆ ಬಗ್ಗೆ ಪೊಲೀಸರಿಗೆ ದೂರು ನೀಡಿಲ್ಲ ಎಂದು ಮೃತನ ಸಂಬಂಧಿಕರು ತಿಳಿಸಿದ್ದಾರೆ. ಸರ್, ಈಗ ಇಲ್ಲಿ ಡೆತ್ ಆಗಿರೋದು ಮಾಲತೇಶ್ ಅಂತ ನಮ್ಮ ಹುಡುಗನೇ. ಇವನು ಬಂದು ಮಂಗಳವಾರ ಸಂಜೆ 5 ಗಂಟೆಲಿ ಮನೇಲಿ ಅವ್ರ ಅಣ್ಣ ನೋಡಿದ್ರು. ಅವ್ರ ಅಣ್ಣ 5 ಗಂಟೆಲಿ ನೋಡಿರೋದು, ಸಂಜೆ 5 ಗಂಟೆಲಿ ಬಂದಿರೋದು. ಎಲ್ಲೋಗಿದೆ ಅಂತ ಗೊತ್ತಿಲ್ಲ. ಭಾರತ ಗಾಡಿ ಇತ್ತಂತೆ, ಅವ್ರ ಅಣ್ಣ ಹೇಳ್ತಾ ಇದ್ದಾರೆ. ನೆನ್ನೆನೂ ಇತ್ತಂತೆ, ಮೊನ್ನೆ ನೈಟು ಅಲ್ಲೇ ಇದೆ. ಗಾಡಿ ನೋಡಿದ್ರೆ ಈಗ ಇಲ್ಲಿದೆ. ಬಂದು ನೋಡಿದ್ರೆ ಅವ್ರ ಅಣ್ಣ ಬರೋಕ್ಕೆ ಮುಂಚೆ ನಾನೇ ಬಂದೆ. ನಮ್ಮ ಹುಡುಗನೇ ಮಾಲತೇಶ್ ನೋಡಿದೆ. ನಮ್ಮ ಹುಡುಗನೇ ಡೆತ್ ಆಗಿರೋದು. ಇಲ್ಲಿ ಬಂದು ಎಣ್ಣೆ ಹೊಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಮೋಜು ಮಸ್ತಿ ಮಾಡಿ ಇಲ್ಲಿ ಡೆತ್ ಆಗಿ. ವಿಷಯ ಯಾರಂತ ಹೇಳೋಣ, ಇಲ್ಲ ನಮ್ಮೂರವರೇ ಜೊತೆಯಲ್ಲಿ ಇರ್ತಾ ಇದ್ದಿದ್ದು. ಯಾರಂತ ಪೊಲೀಸವ್ರು ಯಾರು ಎನ್ಕ್ವೈರಿ ಮಾಡಿ ಸಿಕ್ಕರೆ, ಅಪರಾಧಿಗಳು ಸಿಕ್ಕರೆ ಅವರೇ. ಗಲಾಟೆಗಳೇನಿಲ್ಲ, ಆಕ್ಸಿಡೆಂಟ್ ಆಯಿತು ಅಷ್ಟೇ. ಗಲಾಟೆಗಳೇನು ನೂರಲ್ಲೇನು ಗಲಾಟೆಗಳೇನಾಗಿತ್ತು. ನನ್ನ ತಮ್ಮ ಜೊತೆಲಿ ಕೂತಿರೋ ದೃಶ್ಯನೇ ನನಗೆ ಕೈಗೆ ಸಿಗ್ತಾಯಿಲ್ಲ. ಮಂಗಳವಾರ ಸಂಜೆ 5 ಗಂಟೆಯಲ್ಲಿ
ಸರ್ ಅದು ನಂಗೆ ಗೊತ್ತಾಗ್ತಾ ಇಲ್ಲ, ಅದು ಏನು ಮಾಡೋರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮರ್ಡ್ರ್ ಮಾಡ್ದಂಗೆ ಇದೆ, ಅದು ಅನುಮಾನ ಇದೆ, ಅದು ಚೆಕ್ ಮಾಡಬೇಕು ಸರ್. ನಾನು ಅದು ಎಂಕ್ವೈರಿ ಮಾಡಲೇಬೇಕು. ಕಂಪ್ಲೇಂಟು ಸರ್ ಅವರು ಇದಕ್ಕೂ ಹೋಗ್ತಾಯಿದ್ರು ಪ್ಲಂಬಿಂಗ್ ಕೆಲಸಕ್ಕೆ. ನಾನು ಎಲ್ಲೋ ಆ ಕೆಲಸದ ಮೇಲೆ ಹೋಗೋರು ಅಂತೇಳಿ ನಾನು ಮನೆಯಲ್ಲೂ ಕೇಳಿದೆ, 3 ದಿನದಿಂದ ಮನೆಯೂ ಕೇಳಿದ್ನಿ, ಮತ್ತೆ ಇಲ್ಲ ಅವ್ನ ಮನೆಗೆ ಅಂತೇಳಿ. ನಾ ಆ ಕೆಲಸದ ಮೇಲೆ ಎಲ್ಲ ಹೋಗೋರ ಬಿಡು ಅಂತೇಳಿ ಅಂದರು. ಅಲ್ಲಿ ಎಲ್ಲ ಇದು ಮಾಡಿದ್ರಿ, ಅಲ್ಲಿಗೂ ಬಂದಿಲ್ಲ ಅಂತ ಹೇಳಿದ್ರು. ಮಾಹಿತಿ ಏನೂ ಸಿಕ್ಕಿಲ್ಲ. ನಮ್ಮ ಕ್ಲೂ ಸಿಗ್ತಾ ಇರೋದು ಅಲ್ಲಿ ಗಾಡಿಯಿಂದ ಎತ್ಕೊಂಬಂದಿರೋದು ಅಲ್ಲಿಂದ ಅಷ್ಟೇ. ಇನ್ನು ಮೃತ ಮಾಲತೇಶ್ ಬೈಕ್ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದ ಬಾರ್ ಒಂದರ ಮುಂದೆ ನಿಲ್ಲಿಸಲಾಗಿದ್ದು, ಅನಾಥವಾಗಿ ನಿಂತಿರುವ ಬೈಕ್ನಿಂದಾಗಿ ಮೃತನ ಸಂಬಂಧಿಕರಿಗೆ ಅನುಮಾನ ಮೂಡಿದೆ. ಹುಡುಕಾಟದ ನಡುವೆಯೇ ಮಾಲತೇಶ್ ಮೃತದೇಹ ಇಂದು ಹಾರೋಬಂಡೆ ಗ್ರಾಮದ ಹೊರವಲಯದಲ್ಲಿ ನಾಪತ್ತೆಯಾಗಿದ್ದು, ಮೃತದೇಹ ಮೇಲೆ ಹರಿತವಾದ ಆಯುಧಗಳಿಂದ ಗಾಯ ಮಾಡಿದ ಗುರುತುಗಳು ಪತ್ತೆಯಾಗಿವೆ. ಇದರಿಂದಾಗಿ ಕೊಲೆ ಮಾಡಿರಬಹುದು ಎಂಬ ನಿರ್ಧಾರಕ್ಕೆ ಪೊಲೀಸರು ಬಂದಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇವತ್ತು ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಅರೌಂಡ್ ಇದು ಈವ್ನಿಂಗ್ ಟೈಮಲ್ಲಿ ಒಂದು ಬಾಡಿ ಸಿಕ್ಕಿದೆ ನಮಗೆ. ಹಾರೋಬಂಡೆ ಊರಲ್ಲಿ ಲೇಔಟ್ ಇದೆ, ಆ ಲೇಔಟಲ್ಲಿ ನಮಗೆ ಒಂದು ಬಾಡಿ ಸಿಕ್ಕಿದೆ. ಅರೌಂಡ್ 2-3 ಡೇಸ್ ಓಲ್ಡ್ ಆಗಿದೆ. ನಮ್ಮ ಪ್ರೈಮ್ ಆಫೀಸ್ ಈ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಡಿಕೆ ಆಗಿದೆ, ನೆಕ್ ಮೇಲೆ ಸ್ವಲ್ಪ ಶಾರ್ಪ್ ವೆಪನಿಂದ ಇಂಜರೀಸ್ ವಗೇರ ಇದೆ, ಸ್ವಲ್ಪ ಡಿಕೆ ಆಗ್ತಾಯಿದೆ. ನಾವು ಈ ನಮ್ಮ ಸೀನ್ ಆಫ್ ಕ್ರೈಮ್ಗೆ ಕಾರ್ಡನ್ ಆಫ್ ಮಾಡ್ಕೊಂಡಿದ್ದೀವಿ. ಎಲ್ಲ ಎವಿಡೆನ್ಸಸ್ ವಗೇರ ಕಲೆಕ್ಟ್ ಮಾಡ್ತೀವಿ. ಮತ್ತು ಈ ಆರೋಪಿ ಯಾರುದೇ ನಮಗೆ ಸ್ವಲ್ಪ ಅನುಮಾನ ಕೂಡ ಸಿಕ್ಕಿದೆ. ಇದು ಮಾಹಿತಿ ಪ್ರಕಾರ ನಮಗೆ ಅನುಮಾನ ಇದೆ ಒಬ್ಬರ ಮೇಲೆ. ಸೊ ಅವ್ರಿಗೆ ಕೂಡ ಬೇಗ ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ. ಯಾವ ರೀತಿಯಲ್ಲಿ ಘಟನೆ ಆಗಿರ್ಬೋದು ಅಂತ ಊಹಿಸ್ತೀವಿ ಸರ್? ನೋಡಿ, ಈಗ ಪ್ರೈಮ್ ಆಫೀಸ್ ಈ ಥರ ಮಾಹಿತಿ ಇದೆ. ಏನಾದರೂ ಕುಡಿತಾ ಇದ್ದಾರೆ, ಏನು ಡ್ರಿಂಕ್ ಪಾರ್ಟಿ ಮಾಡ್ತಾ ಇದ್ದಾರೆ, ಆ ಟೈಮ್ಗೆ ಏನು ಫ್ರೆಂಡ್ಸ್ದು ಗಲಾಟೆ ವಗೇರ ಆಗಿದೆ ಯಾವ ಕಾರಣ ಬಗ್ಗೆ, ಆ ಟೈಮ್ಗೆ ಏನು ಅಟ್ಯಾಕ್ ವಗೇರ ಮಾಡಿದ್ದಾರೆ, ಈ ಥರ ಪ್ರೈಮ್ ಆಫೀಸ್ ಕಾಣಿಸ್ತಾ ಇದೆ. ಮೊದಲು ಕೂಡ ನಮಗೆ ಈ ಥರ ಕೇಸಸ್ ಸಿಕ್ಕಿದೆ. ಸೊ ಬಟ್ ಈಗ ಎಕ್ಸಾಕ್ಟ್ ಮೋಟಿವ್ ಏನಿದೆ ಅದು ಆರೋಪಿ ನಮಗೆ ಸಿಗುತ್ತೆ, ಓನ್ಲಿ ಆಮೇಲೆ ಕ್ಲಿಯರ್ ಆಗುತ್ತೆ. ಯಾರು ಸರ್ ಕೊಲೆಯಾಗಿರೋದು, ಯಾರು ಮತ್ತು ಏನು ಕೆಲಸ ಮಾಡ್ತಿದ್ದೆ ಅವ್ರು? ಇವರು ಕೊಲೆ ಆಗಿದೆ, ಅವ್ರದ್ದು ಹೆಸರು ಮರತೇಶ್ ಇದೆ. ಮರತೇಶದ್ದು ಅರೌಂಡ್ 30 ಇಯರ್ಸ್ ಏಜ್ ಇದೆ. ಪ್ಲಂಬಿಂಗ್ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಾರೆ. ಸೊ ಅದೇ ಇದೇ ಊರು ಅವ್ರದ್ದು, ಹಾರೋಬಂಡೆ ಊರು ಅವ್ರದ್ದು. ಮತ್ತು ಆರೋಪಿ ಕೂಡ ನಾವು ಆಲ್ರೆಡಿ ಸರ್ಚ್ ಪ್ರೊಸೆಸಲ್ಲಿ ಇದೆ. ಬೇಗ ನಾವು ಅವ್ರಿಗೆ ಅರೆಸ್ಟ್ ಮಾಡ್ತೀವಿ. ಇದು ನಮಗೆ ಪಬ್ಲಿಕ್ಕಿಂದ ಮಾಹಿತಿ ಬಂದಿದೆ ಕಿ ಈ ಥರ ಯಾವುದು ಬಾಡಿ ವಗೇರ ಇದೆ ಲೇಔಟಲ್ಲಿ, ಮತ್ತು ಆರೋಪಿ ಕೂಡ ಈ ಥರ ಏನು ಮಾತಾಡಿದ್ದೀರಾ ಈ ವಿಚಾರ ಬಗ್ಗೆ ಪಬ್ಲಿಕ್ ಪ್ಲೇಸಲ್ಲಿ. ಸೊ ಆಮೇಲೆ ನಮ್ಮ ಟೀಮ್ ಇಲ್ಲಿ ಬಂದು ವೆರಿಫೈ ಮಾಡಿ ಎಲ್ಲ ಏರಿಯಾಗೆ ಚೆಕ್ ಮಾಡಿದ್ದಾರೆ. ಆ ಟೈಮ್ಗೆ ನಮಗೆ ಇಲ್ಲಿ ಒಂದು ಕವರ್ ಮಾಡಿದ್ದಾರೆ ಲೀವ್ಸ್ ವಗೇರೆಯಿಂದ. ತೋ ಜರ್ಕಿನ್ ವಗೇರ ಇದೆ ಅವ್ರದ್ದು, ಅಲ್ಲಿಂದ ಕವರ್ ಮಾಡಿದ್ದಾರೆ. ಸೊ ಆ ಟೈಮಿಗೆ ನಮಗೆ ಒಂದು ಬಾಡಿ ಸಿಕ್ಕಿದೆ. ಸೊ ಅದನ್ನು ನಾವು ಫಸ್ಟ್ ಐಡೆಂಟಿಫೈ ಮಾಡಿ ಅವರದ್ದು ಐಡೆಂಟಿಟಿ ಏನಿದೆ ಅದನ್ನು ಪತ್ತೆ ಮಾಡಿ ಈಗ ಆಲ್ರೆಡಿ ನಮಗೆ ಸ್ವಲ್ಪ ಲೀಡ್ ಸಿಕ್ಕಿದೆ. ಸೊ ಬೇಗ ಅರೆಸ್ಟ್ ಮಾಡಿ. ಇನ್ನು ಅಂದು ಆ ಜಾಗದಲ್ಲಿ ಮದ್ಯ ಸೇವನೆ ಮಾಡಿದ ತಂಡದ ಬಗ್ಗೆ ಈಗಾಗಲೇ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದು, ಕೊಲೆ ಮಾಡಿರುವ ವ್ಯಕ್ತಿಯ ಬಗ್ಗೆಯೂ ಈಗಾಗಲೇ ಸಂಪೂರ್ಣ ಮಾಹಿತಿ ಪಡೆದಿದ್ದಾರೆ ಎನ್ನಲಾಗಿದೆ. ಹಾಗಾಗಿ ಆರೋಪಿಯನ್ನು ಶೀಘ್ರದಲ್ಲಿಯೇ ವಶಕ್ಕೆ ಪಡೆದಲ್ಲಿ ಕೊಲೆಗೆ ನಿಖರವಾದ ಕಾರಣ ತಿಳಿಯಲಿದೆ. ಮೃತದೇಹ ಪತ್ತೆಯಾದ ಜಾಗಕ್ಕೆ ಇಂದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರ ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಹೆಚ್ಚುವರಿ ಎಸ್ಪಿ ಖಾಸಿಂ ಸೇರಿದಂತೆ ಇತರೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಈ ಸಂಬಂಧ ಕೊಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚೇಳೂರು ತಾಲೂಕಿನ ಗಡಿಭಾಗದಲ್ಲಿ ತೀರಾ ಹಿಂದುಳಿದ ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಮೂಲಸೌಕರ್ಯ ಕಲ್ಪಿಸುತ್ತಿರುವುದು ಮಹತ್ತರ ಕೆಲಸವಾಗಿದೆ ಎಂದು ಬಿಳ್ಳೂರು ಸರ್ಕಾರಿ ಶಾಲಾ ಮುಖ್ಯ ಶಿಕ್ಷಕ ಎನ್ ನಾಗರಾಜ್ ಹೇಳಿದರು. ಪಾತಪಾಳ್ಯ ಹೋಬಳಿಯ ಬಿಳ್ಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬಿಎಚ್ಎನ್ ಸಂಸ್ಥೆ ಮತ್ತು ರೈಟ್ ಟು ಲೀವ್ ಸಂಸ್ಥೆಯಿಂದ ನಿರ್ಮಿಸಿದ ಶೌಚಾಲಯ ಉದ್ಘಾಟಿಸಿ ಮಾತನಾಡಿದ ಬಿಳ್ಳೂರು ಸರ್ಕಾರಿ ಶಾಲಾ ಮುಖ್ಯ ಶಿಕ್ಷಕ ಎನ್ ನಾಗರಾಜ್,
ಗಡಿ ಭಾಗದ ಈ ಶಾಲೆಗೆ 2 ಸಂಸ್ಥೆಗಳಿಂದ ಶೌಚಾಲಯ, ಕಂಪ್ಯೂಟರ್ ಹಾಗೂ ಟ್ಯಾಬ್ ಪ್ರೊಜೆಕ್ಟರ್ ನೀಡಿದ್ದು, ಜಿಲ್ಲೆಯ ಗಡಿ ಅಂಚಿನ ಸರ್ಕಾರಿ ಶಾಲೆಗಳನ್ನು ಮಾದರಿ ಶಾಲೆಗಳಾಗಿ ಮಾಡುವ ಸಂಬಂಧ ಸಂಸ್ಥೆಗಳು ಇಂತಹ ಶಾಲೆಗಳನ್ನು ಗುರುತಿಸಿ ಮೂಲಸೌಕರ್ಯಗಳನ್ನು ಒದಗಿಸುತ್ತಿರುವುದು ಶ್ಲಾಘನೀಯ ಎಂದರು. ಈ ಸಂಸ್ಥೆಗಳು ಸರ್ಕಾರಿ ಶಾಲೆಗಳನ್ನು ಮಾದರಿ ಶಾಲೆಗಳಾಗಿ ಮಾಡಲು ಉತ್ತಮ ಯೋಜನೆಗಳನ್ನು ರೂಪಿಸಿಕೊಂಡಿದೆ. ಸಂಸ್ಥೆಯವರು ಯಾವುದೇ ಪ್ರತಿಫಲಾಕ್ಷೇಪ ಇಲ್ಲದೆ ಈ ಕೆಲಸಕ್ಕೆ ಮುಂದಾಗಿರುವುದು ಶ್ಲಾಘನೀಯ. ಅವರ ಸೇವೆ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಸೂಚಿಸಿದರು. ದಿನೇ ದಿನೇ ಮಕ್ಕಳ ದಾಖಲಾತಿ ಕುಸಿದು ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತ ತಲುಪಿದ್ದು, ಗ್ರಾಮೀಣ ಭಾಗದ ಶಾಲೆಗಳ ಅಭಿವೃದ್ಧಿಗೆ ಈ ಸಂಸ್ಥೆಗಳು ಸಾಕಷ್ಟು ಶ್ರಮ ವಹಿಸಿ ಅನೇಕ ಶಾಲೆಗಳನ್ನು ಮಾದರಿಯಾಗಿ ಮಾಡಿದೆ. ತಾಲೂಕಿನ ಕೆಲ ಸರ್ಕಾರಿ ಶಾಲೆಗಳಿಗೆ ಕಾಂಪೌಂಡ್ ಮತ್ತು ಡಿಜಿಟಲ್ ತರಗತಿಗಳು ನಡೆಸಲು ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಗ್ರಾಮೀಣ ಭಾಗದ ಬಡ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಸರ್ಕಾರಿ ಶಾಲೆಗಳು ಉಳಿಯಬೇಕಾದ ಅನಿವಾರ್ಯತೆ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಓದಿ ಉನ್ನತ ಹುದ್ದೆ ಅಲಂಕರಿಸಿದವರಿದ್ದಾರೆ. ಬಡ ಮಕ್ಕಳಿಗೆ ಆರ್ಥಿಕವಾಗಿ ಹೊರೆಯಾಗದಂತೆ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸುವ ಪ್ರಯತ್ನಕ್ಕೆ ಮುಂದಾಗಿರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀರಾಮ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶಿವ, ಸದಸ್ಯ ಸ್ವಾಮಿ, ಭಾಸ್ಕರ್ ರೆಡ್ಡಿ, ಶಂಕರಪ್ಪ, ಚಂದ್ರ ಇನ್ನೂ ಹಲವರು ಹಾಜರಿದ್ದರು. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ಆಯ್ಕೆ ವೇಳೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ವಿಶ್ವಾಸಕ್ಕೆ ಪಡೆಯದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಏಕಪಕ್ಷೀಯ ನಿರ್ಧಾರ ಮಾಡಿರುವುದು ಸರಿಯಲ್ಲ ಎಂದು ಬಿಜೆಪಿ ಮುಖಂಡ ಹೊಸಹುಡ್ಯ ವಿ ವೆಂಕಟಶಿವಾರೆಡ್ಡಿ ಅಸಮಾಧಾನ ಹೊರಹಾಕಿದರು. ಬಾಗೇಪಲ್ಲಿ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ವೆಂಕಟಶಿವಾರೆಡ್ಡಿ, ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿ ಸಂದೀಪ್ ರೆಡ್ಡಿ ಆಯ್ಕೆ ವಿಚಾರದಲ್ಲಿ ಜಿಲ್ಲೆಯ ಯಾವ ನಾಯಕರೊಂದಿಗೂ ರಾಜ್ಯಾಧ್ಯಕ್ಷರು ಚರ್ಚೆ ನಡೆಸಿಲ್ಲ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ವಿಶ್ವಾಸಕ್ಕೆ ಪಡೆಯದೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಏಕಪಕ್ಷೀಯ ನಿರ್ಧಾರ ಕೈಗೊಂಡಿರುವುದು ಬಿಜೆಪಿ ಕಾರ್ಯಕರ್ತರಲ್ಲಿ ಬೇಸರ ತರಿಸಿರುವ ಕೆಲಸವಾಗಿದೆ ಎಂದರು. ಇದರಿಂದ ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆ ಸಾಧ್ಯವಾಗಲ್ಲ. 10 ವರ್ಷಗಳ ಹಿಂದೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ 5-6 ಸಾವಿರ ಮತ ಪಡೆಯುತ್ತಿದ್ದ ಸ್ಥಿತಿ ಪಕ್ಷಕ್ಕೆ ಮತ್ತೆ ಬರಲಿದೆ ಎಂದರು. ಚಿಕ್ಕಬಳ್ಳಾಪುರದಲ್ಲಿ ಕೆ ಸುಧಾಕರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದಾಗ ಕೈಗೊಂಡ ಕಾಮಗಾರಿಗಳು, ಮೆಡಿಕಲ್ ಕಾಲೇಜು, ಹೂವಿನ ಮಾರುಕಟ್ಟೆ, ಪ್ರತ್ಯೇಕ ಹಾಲು ಒಕ್ಕೂಟ, ರೋಪ್ವೇ ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದ್ದು, ಈ ಯೋಜನೆಗಳು ಮಾಡಿದ್ದು ಬಿಜೆಪಿ ಬೂತ್ ಮಟ್ಟದಿಂದ ಕಟ್ಟಿದ್ದಾರೆ. ಜಿಲ್ಲಾಧ್ಯಕ್ಷರನ್ನು ಘೋಷಣೆ ಮಾಡುವಾಗ ಸಂಸದರ ಸಲಹೆ ಸೂಚನೆಗಳನ್ನು ಪಡೆಯಬೇಕಿತ್ತು. ತರಾತುರಿಯಲ್ಲಿ ಘೋಷಣೆ ಮಾಡುವ ಪರಿಸ್ಥಿತಿ ಏನಿತ್ತು ಎಂದರು. ಬಿಜೆಪಿಯಲ್ಲಿ ಮೊದಲು ಎಷ್ಟು ಓಟ್ ಬಿಡ್ತಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ, ಇವಾಗ ಸುಧಾರಕ್ಕಿಂತ 1 ಲಕ್ಷ ಓಟ್ ಬಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬಂದಿದೆ. ಎಕ್ಸಾಂಪಲ್ ನಮ್ಮ ಬಾಗೆ ಬಂದಿತ್ತು, ಸಾಯಿಕುಮಾರ್ ನಿಂತಾಗ 27,000 ಬಂದಿತ್ತು. ಮತ್ತು ಇನ್ನೊಬ್ಬರು ಬಂದಾಗ 1,500 ಬಿತ್ತು. ಮತ್ತು ಸೈಕಲ್ ಬಂದಾಗ 4,500 ಬಿತ್ತು. ಮೊನ್ನೆ ನಿಂತಾಗ ಸುಂದರಾಜ್ ಅವ್ರಿಗೆ 63,000 ಬಿತ್ತು. ಯಾರಿಂದ ಬಂದಿರೋದು? ಒಳ್ಳೆ ಸುಧಾಕರ್, ಬಿಜೆಪಿ ಪಾರ್ಟಿಯಿಂದ. ನಾವು ಸುಧಾಕರ್ ಬಗ್ಗೆ ಬಂದಿರಲ್ಲ, ಇಲ್ಲಿರೋರೆಲ್ಲ ನಮ್ಮ ನಾಯಕರು. ನಮ್ದು ಯಾವತ್ತೂ ಸುಧಾಕರೇ ನಮ್ಮ ನಾಯಕ, ಬೇರೆ ಯಾರೂ ಇಲ್ಲ. ಇದರ ಬಗ್ಗೆ ಅಗರವಾಗಿ ಮಾತಾಡ್ತಿಲ್ವಲ್ಲ, ನಾವು ತಾಕತ್ತು ನಮ್ಮ ಧೈರ್ಯ ನಮಗಿಲ್ಲ. ಮತ್ತು ಏನೇನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಇನ್ನಾದರೂ ಪಾರ್ಟಿಗಳು ಇದ್ರ ಬಗ್ಗೆ ನೋವು ಆಗಿ ಸುಧಾಕರ್ನಿಗೆ ಎಲ್ಲ ತಗೊಂಡು ಆಯ್ಕೆ ಮಾಡೋದು ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಪಾರ್ಟಿ ಉಳಿತು. ಬಿಜೆಪಿ ಮುಖಂಡ ಆನಾ ಮೂರ್ತಿ ಮಾತನಾಡಿ, ಚಿಕ್ಕಬಳ್ಳಾಪುರದಲ್ಲಿ ಸಂಸದರ ಸಲಹೆ ಸೂಚನೆಗಳನ್ನು ಪಾಲಿಸದೆ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಿರುವುದು ಬೇಸರದ ಸಂಗತಿ. ದಕ್ಷಿಣ ಕರ್ನಾಟಕದ ಬಿಜೆಪಿ ಬಾವುಟ ಹಾರಿಸಿದ ಏಕೈಕ ನಾಯಕ ಸುಧಾಕರ್. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರದಲ್ಲಿ ಸುಧಾಕರ್ ಕೊಡುಗೆ ಅಪಾರವಾಗಿದೆ. ಜಿಲ್ಲಾಧ್ಯಕ್ಷರ ವಿಚಾರವಾಗಿ ಸಂಸದರ ಸಹಮತ ಇರುವವರೆಗೆ ಯಾರಿಗಾದರೂ ಅಧ್ಯಕ್ಷ ಸ್ಥಾನ ಕೊಡಿ. ಆದರೆ ಸಂಸದರ ಗಮನಕ್ಕೆ ತರದೆ ಜಿಲ್ಲಾಧ್ಯಕ್ಷರ ನೇಮಕ ಮಾಡೋದು ಸರಿನಾ ಎಂದು ಪ್ರಶ್ನಿಸಿದರು. ಬಿಜೆಪಿ ಮುಂದೆ ಅಧಿಕಾರಕ್ಕೆ ಬರಬೇಕಾದರೆ ವಿಜಯೇಂದ್ರ ಏಕಪಕ್ಷೀಯ ನಿರ್ಧಾರ ಕೈಬಿಡಬೇಕು. ಹಿಂಬಾಲಕರ ಮಾತು ಕೇಳಿದರೆ ಪಕ್ಷ ಕಟ್ಟಲು ಆಗಲ್ಲ. ನೇಮಕಾತಿ ಆದೇಶ ಪುನರ್ ಪರಿಶೀಲನೆ ಮಾಡಬೇಕು. ಈಗಲೂ ಕಾಲ ಮಿಂಚಿಲ್ಲ ಎಂದು ಒತ್ತಾಯಿಸಿದರು.
ಏನು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಸಾಯಿನಾಥ್ ರೆಡ್ಡಿ, ವಿನೋದ್, ಶ್ರೀನಿವಾಸ ರೆಡ್ಡಿ, ನಾಗರಾಜು, ಶ್ರೀನಿವಾಸ್, ಗಣೇಶ್, ಸುನೀಲ್, ಈಶ್ವರ್ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಸಾಧಾರಣ ಬೆಲೆ ಮತ್ತು ಉತ್ತಮ ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಹಾಗೂ ನಮ್ಮಲ್ಲಿಯೇ ಉತ್ತಮ ಗುಣಮಟ್ಟದ ಮಾರುಕಟ್ಟೆ ಬೆಲೆಗೆ ಕೇಸಿಂಗ್ ಪೈಪ್ ಹಾಕಿಕೊಡುತ್ತೇವೆ. ಈ ಎಲ್ಲ ರಿಯಾಯಿತಿಗಳು ನಿಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರ್ ಅಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಚೇರಿ ವಿಳಾಸ ಕಾವೇರಿ ಬೋರ್ವೆಲ್ಸ್, 3ನೇ ಮಹಡಿ, KEB ಮುಂಭಾಗ, ಪೋಸ್ಟ್ ಆಫೀಸ್ ಪಕ್ಕ, BB ರೋಡ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ನೂತನ ತಾಲೂಕು ಚೇಳೂರಿನಲ್ಲಿ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರ ಹೊಸ ಯೋಜನೆ. ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ ಖಾನ್ ಕೋಟೆಯ ಬಳಿ ನೂತನ ಲೇಔಟ್ ನಿರ್ಮಾಣ. ಚೇಳೂರು ನ್ಯೂ ಟೌನ್ ಬಡಾವಣೆಯಲ್ಲಿ ನಿವೇಶನಗಳು ಮಾರಾಟಕ್ಕೆ ಸಿದ್ಧವಾಗಿವೆ. ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಅಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್, ಪಂಚಾಯಿತಿ ಈಸ್ವತ್ತು, ಸಿಸಿ ರಸ್ತೆ, ಒಳಚರಂಡಿ ವ್ಯವಸ್ಥೆ, ಉದ್ಯಾನವನ, UG ಕೇಬಲ್, ವಿದ್ಯುತ್ ವ್ಯವಸ್ಥೆ, 30, 40, 60 ಅಡಿ ರಸ್ತೆ ವ್ಯವಸ್ಥೆ, ಕ್ಲಬ್ ಹೌಸ್, 1 ಲಕ್ಷ ಲೀಟರ್ ಸಾಮರ್ಥ್ಯದ ನೀರಿನ ಟ್ಯಾಂಕ್, ಎಲ್ಲಾ ಮೂಲ ಸೌಲಭ್ಯ ನಮ್ಮ ಬಡಾವಣೆಯಲ್ಲಿದೆ. ಮೊದಲು ಸೈಟ್ ಖರೀದಿಸಿ ಮನೆ ನಿರ್ಮಿಸುವ 10 ಜನರಿಗೆ 400 ಮೂಟೆ ಸಿಮೆಂಟ್ ಉಚಿತ. ಕೂಡಲೇ ಸಂಪರ್ಕಿಸಿ. ಮುಖ್ಯ ಕಚೇರಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್, KR ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916852260. ರಿಂದ 40 ಜನ ಸೇರ್ಕೊಂಡು ಮನೇಲಿ ಎಂಗೇಜ್ಮೆಂಟ್ ನಾಮಕರಣ ಮಾಡೋಕೆ ಜಾಗ ಇಲ್ಲ, ಫಂಕ್ಷನ್ ಹಾಲ್ ಬುಕ್ ಮಾಡ್ಕೊಂಡು ಮಾಡೋಕೆ ಅಷ್ಟ್ ಜನಾನೂ ಇಲ್ಲ ಅನ್ನೋ ಕನ್ಫ್ಯೂಷನ್ ಗೆ ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಾಯ್ತು. ನಿಮ್ ಹ್ಯಾಪಿನೆಸ್ ಶೇರ್ ಮಾಡೋಕೆ ನಮ್ಮ ಚಿಕ್ಕಬಳ್ಳಾಪುರನಲ್ಲಿ ಓಪನ್ ಆಯ್ತು ಹ್ಯಾಪಿ ಗ್ಲೋ ಈವೆಂಟ್. ಫ್ಯಾಮಿಲಿ ಫ್ರೆಂಡ್ಸ್ ನ ಸೇರಿಸಿಕೊಂಡು ಜಸ್ಟ್ ಸ್ಟಾರ್ಟ್ ಫ್ರಮ್ 500 ರೂಪೀಸ್ ನಲ್ಲಿ ಕ್ಯೂಟ್ ಆಗಿ ಕಸ್ಟಮೈಸ್ಡ್ ಡೆಕೋರೇಷನ್ಸ್ ಲೈಕ್ ಫಾಗ್ ಎಂಟ್ರಿ, ಫೈರ್ ಎಂಟ್ರಿ, LED ಲೇಟೆಸ್ಟ್ ಎಂಟ್ರಿ ಜೊತೆಗೆ ಬರ್ತ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ನೇಮಿಂಗ್ ಸಮನಿ, ಬೇಬಿ ಶವರ್ ಸಮನಿ ಎಲ್ಲಾ ತರ ಇವೆಂಟ್ ಸೆಲೆಬ್ರೇಟ್ ಮಾಡ್ಕೊಂಡು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಸಿಗೋ ಫ್ರೀ ಕೇಕ್ ನ ಕೂಡ ಎಂಜಾಯ್ ಮಾಡಿ. ನಮ್ಮದೇ ಮಿನಿ ಥಿಯೇಟರ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಸಾಂಗ್ಸ್ ಅಂಡ್ ಮೂವಿ ಹಾಕೊಂಡು ಫನ್ ಮಾಡಬಹುದು. ಎಂಗೇಜ್ಮೆಂಟ್ ಸೆಲೆಬ್ರೇಷನ್ಸ್ ಆದ್ಮೇಲೆ ಊಟ ಹಾಕ್ಸ್ಲೇಬೇಕು. ಅದಕ್ಕೆ ಅಂತಾನೆ ನಮ್ಮಲ್ಲಿ ಡೈನಿಂಗ್ ಹಾಲ್ ಕೂಡ ಅವೈಲೇಬಲ್ ಇದೆ. ಒಟ್ನಲ್ಲಿ ಸ್ವೀಟ್ ಅಂಡ್ ಕ್ಯೂಟ್ ಆಗಿ ಎಲ್ಲ ಅಚ್ಚುಕಟ್ಟಾಗಿ ಸೆಲೆಬ್ರೇಟ್ ಮಾಡಿ ಮುಗಿಸಬಹುದು. ಅಡ್ರೆಸ್ ನೆನ್ಪಿಟ್ಕೊಳ್ಳಿ, ಸಂತೆ ಮಾರ್ಕೆಟ್ ಮೇನ್ ರೋಡ್, ಫಸ್ಟ್ ಕ್ರಾಸ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. 8494999676. ಥ್ಯಾಂಕ್ ಯು. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್,
ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಒಳ ಮೀಸಲಾತಿ ಜಾರಿ ಮುಂದೂಡಲು ಸರ್ಕಾರ ತಂತ್ರಗಾರಿಕೆ ಮಾಡದೆ ನ್ಯಾಯಾಧೀಶ ನಾಗಮೋಹನ ದಾಸ್ ಅಧ್ಯಕ್ಷತೆಯ ಏಕಸದಸ್ಯ ಆಯೋಗದ ವರದಿ ಜಾರಿ ಮಾಡಬೇಕು ಎಂದು ಮಾದಿಗ ಸಮುದಾಯದ ಮುಖಂಡ ಎಚ್ ವೆಂಕಟೇಶ್ ದೊಡ್ಡೇರಿ ಸರ್ಕಾರವನ್ನ ಆಗ್ರಹಿಸಿದರು. ದೊಡ್ಡಬಳ್ಳಾಪುರ ಪ್ರವಾಸಿ ಮಂದಿರದಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಚ್ ವೆಂಕಟೇಶ್ ದೊಡ್ಡೇರಿ, ಒಳ ಮೀಸಲಾತಿ ಜಾರಿಯಾದರೆ ಪರಿಶಿಷ್ಟ ಜಾತಿಯಲ್ಲಿರುವ 108 ಜಾತಿಗಳಿಗೂ ಸಮಾನವಾಗಿ ಹಂಚಿಕೆಯಾಗುವುದು. ಈ ಬಗ್ಗೆ ಪರಿಶಿಷ್ಟ ಸಮುದಾಯದ ಬೇರೆಯವರ ತಕರಾರು ಇದ್ದಲ್ಲಿ 2004ರಲ್ಲಿ ತಮಿಳುನಾಡಿನಲ್ಲಿ ಅತ್ಯಂತ ಹಿಂದುಳಿದ ಅರುಂಧತಿಯಾರ್ ಸಮುದಾಯಕ್ಕೆ 3% ಮೀಸಲಾತಿ ನೀಡಿದೆ. ಹಾಗೆಯೇ ಕರ್ನಾಟಕ ಮಾದಿಗ ಸಮುದಾಯಕ್ಕೆ 6% ಮೀಸಲಾತಿ ನೀಡಿ ಅನಂತರ ದತ್ತಾಂಶಗಳನ್ನು ತೆಗೆದು ತೀರ್ಮಾನ ಮಾಡುವಂತೆ ಹೇಳಿದರು. ಸಂದರ್ಭದಲ್ಲಿ ಅರುಣ್ ಮಿಶ್ರಾ ಅವರು ಪಂಚಪೀಠ ಒಂದು ನ್ಯಾಯ ತೀರ್ಮಾನವನ್ನು ಕೊಟ್ಟು ಒಂದು ಬಹಳ ಮಹತ್ತರವಾದ ಸಂದೇಶವನ್ನ ಈ ದೇಶಕ್ಕೆ ಕೊಡ್ತು. ಏನಂದ್ರೆ, ಈ ಬಲಾಢ್ಯರೇ ಯಾವಾಗಲೂ ಬುಟ್ಟಿಲಿರ್ತಕ್ಕಂಥ ಹಣ್ಣನ್ನ ಹೋಗಿ ತಿನ್ನೋದ್ರಿಂದ ವೀಕರ್ ಆಗಿರ್ತಕ್ಕಂಥವ್ರು ತುಂಬಾ ವೀಕ್ ಆಗಿರ್ತಕ್ಕಂಥ ಜನ ಅದನ್ನ ಪಡ್ಕೊಳಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಒಂದು ವರ್ಗೀಕರಣ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋ ಒಂದು ಅಂಶವನ್ನ ನ್ಯಾಯಮೂರ್ತಿ ಪಂಚಪೀಠ, ಅರುಣ್ ಮಿಶ್ರಾ ಅವರ ಪಂಚಪೀಠ ಹೇಳುತ್ತೆ. ಅದ ನಂತರದಲ್ಲಿ ಅವರೊಂದು ಮಾತನ್ನ ಹೇಳ್ತಾರೆ, ಈ ಸಂತೋಷ್ ಹೆಗಡೆಯವರ ಪೀಠ 5 ಪೀಠ ಏನಿದೆ, ನಮ್ದು ಪೀಠ ಏನಿದೆ 2 5 ಇರೋದ್ರಿಂದ ಇದನ್ನ ಒಂದು ಹೆಚ್ಚಿನ ಒಂದು ಸಾಂವಿಧಾನಿಕ ಪಟ್ಟ 7 ಜನಕ್ಕೆ ಇರಬೇಕು ಅನ್ನೋ ಒಂದು ಅಂಶವನ್ನ ಹೇಳ್ತಾರೆ. ಅದಾದ ನಂತರದಲ್ಲಿ ಏನಾಗುತ್ತೆ, ಒಂದು 7 ಜನ ಇರ್ತಕ್ಕಂಥ ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಂಡಂತಹ ಒಂದು ಸಾಂವಿಧಾನಿಕ ಪೀಠವನ್ನ ರಚಿಸಲಾಗುತ್ತದೆ. ಅದೇ ಸಂದರ್ಭದಲ್ಲಿ ಶ್ರೀ ಮಂದಕೃಷ್ಣ ಮಾದಿಗರವರ ನೇತೃತ್ವದಲ್ಲಿ ಸಿಕಂದ್ರಾಬಾದ್ನಲ್ಲಿ ಸುಮಾರು 10 ಲಕ್ಷ ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತ ಪ್ರಧಾನಮಂತ್ರಿಗಳು ಈ ಸಮುದಾಯದ ನೋವನ್ನ ಅರಿತು, ಈ ಸಮುದಾಯದ ಪರವಾಗಿ ನಾನು ಇದ್ದೀನಿ, ನಿಮ್ಮ ಪರವಾಗಿ ನಾನು ಹೋರಾಟ ಮಾಡ್ತೀನಿ ಅಂತ ಒಂದು ಮಾತನ್ನು ಕೊಡ್ತಾರೆ. ಮಾದಿಗ ಸಮುದಾಯಕ್ಕೆ 6% ಮೀಸಲಾತಿ ಕೊಡುವಂತೆ ಪಕ್ಷಾತೀತವಾಗಿ ಹೋರಾಟ ಮಾಡುತ್ತಿದ್ದೇವೆ. ಅಧಿಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಲಹರಣ ಮಾಡದೆ, ಕಣ್ಣುರಿಸುವ ಕೆಲಸ ಮಾಡದೆ, ನ್ಯಾಯಾಧೀಶ ನಾಗಮೋಹನ ದಾಸ್ ಆಯೋಗಕ್ಕೆ ನೀಡಿದ ಅವಧಿ ವಿಸ್ತರಣೆ ಮಾಡದೆ ಒಳ ಮೀಸಲಾತಿ ನೀಡಬೇಕು. ಸರ್ಕಾರಗಳು ವ್ಯವಸ್ಥಿತವಾಗಿ ಒಳ ಮೀಸಲಾತಿ ತುಳಿಯುತ್ತಲೇ ಬಂದಿವೆ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ದಲಿತರಿಗೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಲು ಒತ್ತಾಯಿಸಿ ಕಳೆದ 11 ದಿನಗಳಿಂದ ದಲಿತ ಸಂಘಟನೆಗಳು ನಡೆಸುತ್ತಿದ್ದ ಅನಿರ್ದಿಷ್ಟಾವಧಿ ಧರಣಿ ಅಂತ್ಯವಾಗಿದೆ. ಬಾಗೇಪಲ್ಲಿ ತಹಶೀಲ್ದಾರ್ ಕಚೇರಿ ಸಮೀಪ ನಡೆಯುತ್ತಿದ್ದ ಅನಿರ್ದಿಷ್ಟಾವಧಿ ಧರಣಿ ಬಗ್ಗೆ ತಹಶೀಲ್ದಾರರು ಭರವಸೆ ನೀಡಿದ ಕಾರಣ ಧರಣಿ ಅಂತ್ಯಗೊಳಿಸಲಾಯಿತು.
ಕಳೆದ 11 ದಿನಗಳಿಂದ ನಡೆಸುತ್ತಿದ್ದ ಅನಿರ್ದಿಷ್ಟ ಧರಣಿ ಅಂತ್ಯಗೊಳಿಸಿದ ನಂತರ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ಬಿವಿ ವೆಂಕಟರಮಣ ಅವರು, ಭೂಮಿ ಮತ್ತು ವಸತಿ ವಂಚಿತರಿಗೆ ಜಿಲ್ಲಾಡಳಿತ ಭೂಮಿ ಮತ್ತು ವಸತಿ ಸೌಲಭ್ಯ ಕಲ್ಪಿಸದೆ ಅನ್ಯಾಯ ಮಾಡುತ್ತಿದ್ದರೂ ಸರ್ಕಾರ ಕ್ರಮ ಜರುಗಿಸುತ್ತಿಲ್ಲ. ತಾಲೂಕು ಕಚೇರಿಯಲ್ಲಿ ಬಡವರ, ರೈತರ, ಅಲ್ಪಸಂಖ್ಯಾತರ ಕೆಲಸಗಳು ಮಾಡದೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ನಮೂನೆ 50, 53 ಮತ್ತು 57ರಲ್ಲಿ ಅರ್ಜಿ ಸಲ್ಲಿಸಿರುವ ದಲಿತರಿಗೆ ವರ್ಷಗಳು ಕಳೆದರೂ ಸಾಗುವಳಿ ಚೀಟಿ ನೀಡುತ್ತಿಲ್ಲ. ಜಮೀನು ಖಾತೆ ಮಾಡಿಕೊಡದೆ ತಾಲೂಕಿನ ರೈತರನ್ನು, ಭೂ ರೈತರನ್ನು ಕಚೇರಿಗೆ ಅಲೆದಾಡಿಸುತ್ತಿದ್ದಾರೆ. ಎಸ್ಟಿಪಿ, ಟಿಎಸ್ಪಿ ಯೋಜನೆಯಲ್ಲಿ ಹಣ ದುರ್ಬಳಕೆ, ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿ ನಿಲಯಗಳಲ್ಲಿ ಶಿಕ್ಷಕರು ಇಲ್ಲದ ಕಾರಣ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕೆ ತೊಂದರೆ ಎದುರಾಗಿ ಭವಿಷ್ಯ ಹಾಳಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಪೈಪಾಳ್ಯ ರವಿ, ಪ್ರಕಾಶ್, ಮಂಜುನಾಥ್, ಸತೀಶ್, ಸೂರ್ಯನಾರಾಯಣ, ಚೌಡಪ್ಪ, ಶ್ರೀನಿವಾಸ್, ಪಾತಪಾಳ್ಯ ಮೂರ್ತಿ, ಗಂಗರಾಜು, ಗಂಗಾಧರ ಇನ್ನೂ ಹಲವರು ಹಾಜರಿದ್ದರು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಸಾಂಸ್ಕೃತಿಕ ನಗರಿ ಎನಿಸಿಕೊಂಡಿರುವ ಮೈಸೂರು ಜಾನಪದ ಕಲೆಗಳ ತವರೂರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣ್ಣಿಸಿದರು. ನಂಜನಗೂಡು ತಾಲೂಕಿನ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಸುತ್ತೂರು ಜಾತ್ರಾ ಮಹೋತ್ಸವದ ಸಮಾರೋಪದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದರು. ಸುತ್ತೂರು ಜಾತ್ರಾ ಮಹೋತ್ಸವ ಕೊನೆ ದಿನದಂದು ನಾನು ಸಂತೋಷದಿಂದ ಭಾಗವಹಿಸಿದ್ದೇನೆ. ಪ್ರತಿ ವರ್ಷ ಸುತ್ತೂರು ಮಹಾಸಂಸ್ಥಾನ ಮಠದಿಂದ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತದೆ. ರಾಜ್ಯದ ಎಲ್ಲ ಜನರು ಭಾಗವಹಿಸಲು ಅವಕಾಶವನ್ನು ಶ್ರೀಮಠ ಕಲ್ಪಿಸಿಕೊಟ್ಟಿದೆ. ವಸ್ತು ಪ್ರದರ್ಶನ ಮತ್ತು ಕೃಷಿ ಮೇಳ ಇನ್ನು ಅನೇಕ ಕ್ಷೇತ್ರಗಳ ಬಗ್ಗೆ ಜನರಿಗೆ ತಿಳಿಸುವ ಕೆಲಸವನ್ನು ಮಾಡುತ್ತಿದೆ ಎಂದರು. ನಮ್ಮದು ಕೃಷಿ ಪ್ರಧಾನವಾದ ದೇಶ, ಗುಡಿ ಕೈಗಾರಿಕೆಯಿಂದ ಕೂಡಿದೆ. ಕೃಷಿ ಮತ್ತು ಗುಡಿ ಕೈಗಾರಿಕೆಗಳು ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿಯತ್ತ ಸಾಗುತ್ತದೆ. ಮೈಸೂರು ಮತ್ತು ಚಾಮರಾಜನಗರ ಭಾಗದಲ್ಲಿ ವಿವಿಧ ಪ್ರಕಾರಗಳ ಜನಪದ ಕಲೆಗಳಿವೆ. ಈ ಎಲ್ಲವನ್ನು ಪರಿಚಯಿಸುವ ಕೆಲಸವಾಗುತ್ತಿದೆ. ಮೈಸೂರು ಮತ್ತು ಚಾಮರಾಜನಗರ ಭಾಗ ಸಾಂಸ್ಕೃತಿಕ ನೆಲೆಬೀಡಾಗಿದೆ. ಮೈಸೂರು ಜಾನಪದ ನಾಡು ಮತ್ತು ತವರೂರು ಎಂದರೆ ತಪ್ಪಾಗಲಾರದು ಎಂದರು. ಸುತ್ತೂರು ಮಠ ಶೈಕ್ಷಣಿಕವಾಗಿ ಎಲ್ಲಾ ಮಕ್ಕಳಿಗೆ ಯಾವುದೇ ಜಾತಿ, ಧರ್ಮ ಭೇದವಿಲ್ಲದೆ ಶಿಕ್ಷಣ ಕಲ್ಪಿಸುತ್ತಿದೆ. ಜಾತ್ಯತೀತ ಸಮಾಜ ನಿರ್ಮಾಣ ಮಾಡಬೇಕೆಂಬುದು ಸಂವಿಧಾನದ ಉದ್ದೇಶವಾಗಿದೆ. ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಬಸವಾದಿ ಶರಣರು ಪ್ರತಿಪಾದಿಸಿರುವ ತತ್ವಗಳು ಅಡಕವಾಗಿವೆ. ರಾಜಕೀಯದಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗಬೇಕು. ಸಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಎಂದರು. ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತೀವಿ. ನಾವು ಪ್ರಜೆಗಳನ್ನ ಸಮಾನವಾಗಿ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಲ್ಲ. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಸಮಾಜ ನಿರ್ಮಾಣ ಆಗದೆ ಹೋದರೆ ಶೋಷಣೆ ತಪ್ಪುದಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೊಂದು ಮಾತು ಹೇಳ್ತಾ ಇದ್ರು, ಸ್ವಾತಂತ್ರ್ಯ ಬಂದ ಮೇಲೆ ಅಧಿಕಾರ ಇದೆಯಲ್ಲ, ಬಲಾಢ್ಯರ ಕೈನಲ್ಲಿ ಇರಬಾರ್ದು, ಬಲಾಢ್ಯರ ಕೈನಲ್ಲಿ ಅಧಿಕಾರ ಇರಬಾರ್ದು, ಎಲ್ಲರ ಕೈಗೂ ಅಧಿಕಾರ ಹಂಚಿಕೆ ಆಗಬೇಕು. ಬರೀ ಬಲಾಢ್ಯರ ಕೈನಲ್ಲಿ ಅಧಿಕಾರ ಇದ್ರೆ ಶೋಷಣೆ ತಪ್ಪುದಲ್ಲ, ದೌರ್ಜನ್ಯ ತಪ್ಪುದಲ್ಲ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಹಿಂದೆನೇ ಎಚ್ಚರಿಸಿದ್ದಾರೆ. ನಮ್ಮನ್ನೆಲ್ಲ ಎಚ್ಚರಿಸಿ ಹೋಗಿದ್ದಾರೆ ಅವರು.
ಇದನ್ನು ನಾವು ಅನುಸರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದಲ್ಲ. ಇಲ್ಲೇ ಹೋದರೆ ಜಾತ್ಯತೀತ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಇನ್ನು ಈ ಸಂದರ್ಭದಲ್ಲಿ ಸುತ್ತೂರು ಶ್ರೀ ಶಿವರಾತ್ರಿ ದೇಶೀಕೇಂದ್ರ ಸ್ವಾಮೀಜಿ, ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿ, ಕನಕಗಿರಿ ಜೈನ ಮಠದ ಸ್ವಸ್ತಿಶ್ರೀ ಭುವನಕೀರ್ತಿ ಭಟ್ಟಾಕರ ಸ್ವಾಮೀಜಿ, ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್, ಶಾಸಕರಾದ ದರ್ಶನ್ ಧ್ರುವನಾರಾಯಣ್, ಎಸ್.ಟಿ. ಸೋಮಶೇಖರ್, ಗಣೇಶ್ ಪ್ರಸಾದ್, ಡಿ. ರವಿಶಂಕರ್ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಸೌಹಾರ್ದ ಕರ್ನಾಟಕ ಪ್ರಗತಿಪರ ಸಮಾನ ಮನಸ್ಸಿನ ಸಂಘಗಳಿಂದ ಸೌಹಾರ್ದ ಸಂಕಲ್ಪ ದಿನ ವಿವಿಧ ಧರ್ಮದವರು ಪ್ರತಿಜ್ಞೆ ಸ್ವೀಕರಿಸಿ ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನಾಚರಣೆ ಮಾಡಲಾಯಿತು. ಬಾಗೇಪಲ್ಲಿಯಲ್ಲಿ ಆಯೋಜಿಸಿದ್ದ ಸೌಹಾರ್ದ ಸಂಕಲ್ಪ ದಿನದಲ್ಲಿ ಮಾತನಾಡಿದ ಹಿರಿಯ ವಕೀಲ ಎ.ಜಿ. ಸುಧಾಕರ್ ಅವರು, ಜಗತ್ತಿನಲ್ಲಿ ಅತ್ಯಂತ ಬಲಿಷ್ಠ, ಅತ್ಯಂತ ಸಂಪದ್ಭರಿತ ರಾಷ್ಟ್ರ ಭಾರತ. ಸೌಹಾರ್ದತೆ ಬಲಿಷ್ಠ ಭಾರತಕ್ಕೆ ಒಂದಾಗಬೇಕೆಂದು ಹೇಳಿದ ಅವರು, ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದ ಸೌಹಾರ್ದತೆ, ಒಗ್ಗಟ್ಟು ಈಗ ಎಲ್ಲಿ ಹೋಯಿತು ಎನ್ನುವುದನ್ನು ಇಂದಿನ ಜನಾಂಗ ಅರಿಯಬೇಕು. ನಮ್ಮಲ್ಲಿರುವ ಸಣ್ಣ ಸಣ್ಣ ಒಳಜಗಳ, ಸ್ವಾರ್ಥಗಳನ್ನು ಬದಿಗಿಟ್ಟು ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರೆಂಬ ಭಾವನೆ ಪ್ರತಿಯೊಬ್ಬರಲ್ಲೂ ಮೂಡಿದಾಗ ನಮ್ಮ ಐಕ್ಯತೆ ಗಟ್ಟಿಯಾಗುತ್ತದೆ ಎಂದರು. ಹಾಗಾಗಿ ಆದ್ಮೇಲೆ ಇವತ್ತು ಸೌಹಾರ್ದ ಕರ್ನಾಟಕದ ಪ್ರಮುಖ ಅಂಶಗಳು ನಾವೆಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಕೂಡ ಮನುಷ್ಯರೇ. ಇದನ್ನ ನಾವು ಸಾರಿ ಹೇಳಬೇಕಾಗತ್ತೆ. ನಾವೆಲ್ಲ ಧರ್ಮಗಳ ಗ್ರಂಥಗಳನ್ನು ನೋಡಿದಾಗ ಎಲ್ಲ ಧರ್ಮಗಳಲ್ಲೂ ಕೂಡ ಒಂದೇ ಸಂದೇಶ ಇದೆ, ನಾವೆಲ್ಲರೂ ಕೂಡ ಒಂದು, ಮನುಷ್ಯರೆಲ್ಲ ಒಂದು. ಶಾಂತಿಯಿಂದ, ಒಳ್ಳೆಯ ಒಂದು ಆಲೋಚನೆಯಿಂದ ಎಲ್ಲರೂ ಕೂಡ ಸ್ವೀಕಾರ ಮಾಡೋಣ, ಎಲ್ಲರಿಗೂ ನೆರವಾಗೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಸಂದೇಶವನ್ನು ಮಾಡ್ತಕ್ಕಂಥ, ಸಂದೇಶವನ್ನು ಕೊಡ್ತಕ್ಕಂಥ ನಮ್ಮ ಹಿರಿಯರಿದ್ದರು. ಆದರೆ ಕೆಲವರು ಅದನ್ನು ಬೇರೆ ರೀತಿಯಲ್ಲಿ ಅರ್ಥೈಸಿ ಬೇರೆ ರೀತಿಯಲ್ಲಿ ಒಬ್ರನ್ನೊಬ್ರಿಗೆ ಎತ್ಕಟ್ಟತಕ್ಕಂಥ ಕೆಲಸಗಳನ್ನು ಮಾಡೋದ್ರಿಂದ ನಾವೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗದ ರೀತಿಯಲ್ಲಿ ಅವ್ರನ್ನ ದ್ವೇಷ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಮಾಜ ಹೋಗ್ತಾ ಇದೆ. ಇದು ಹೋಗಲಾಡಿಸ್ಬೇಕಾದ್ರೆ ನಾವೆಲ್ಲರೂ ಕೂಡ ಶ್ರಮ ವಹಿಸಬೇಕಾಗ್ತದೆ. ಶ್ರಮ ವಹಿಸಿಲ್ಲ ಅಂತಂದರೆ ನಮ್ಮ ಕಣ್ಣು ಎದುರುಗಡೆ ಸಾಕಷ್ಟು ಅನಾಹುತಗಳನ್ನು ನೋಡ್ತಕ್ಕಂಥ ದಿನಗಳು ದೂರ ಇದೆ. ಹಾಗಾಗಿ ನಮ್ಮ ಸಂವಿಧಾನ ಏನಿದೆ, ನಾವು ಸಂವಿಧಾನವನ್ನು ಒಪ್ಪಿಕೊಂಡಿದ್ದೇವೆ. ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕ ಕೂಡ ಸಮಾನತೆಯಿಂದ ಇರಬೇಕು, ಎಲ್ಲರೂ ಕೂಡ ಗೌರವ ಕೊಟ್ಕೊಳ್ಬೇಕು, ಎಲ್ಲ ಧರ್ಮಗಳು ಒಂದೇ, ಎಲ್ಲ ಧರ್ಮಗಳನ್ನು ಗೌರವಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಸಂವಿಧಾನವನ್ನು ಇವತ್ತು ಒಪ್ಪಿಕೊಂಡು ಅದರ ಆಚರಣೆಯಲ್ಲಿದ್ದೀವಿ. ಆದರೆ ಆಚರಣೆ ಮಾಡ್ತಕ್ಕಂಥದ್ರಲ್ಲಿ ನಾನು ಆಗಲೇ ಹೇಳಿದಂಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೆಲವರೆಲ್ಲ ಅದನ್ನು ತಪ್ಪು ದಾರಿಗೆ ತೆಗೆದುಕೊಂಡಿರ್ತಕ್ಕಂಥ ದಿನಗಳನ್ನು ನೋಡ್ತಾ ಇದ್ದೀವಿ. ಇದು ಭಾಳ ಗಂಡಾಂತರಕಾರಿಯಾಗ್ತಕ್ಕಂಥದ್ದು. ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನ ಅತಿ ಶ್ರೇಷ್ಠ ಸಂವಿಧಾನ ಅಂತಕ್ಕಂಥದ್ದು. ಪ್ರಗತಿಪರ ಚಿಂತಕ ಮುನಿ ವೆಂಕಟಪ್ಪ ಮಾತನಾಡಿ, ಸಂವಿಧಾನ ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ. ಕೆಲ ಮತಾಂಧ ಶಕ್ತಿಗಳು ನಮ್ಮ ಸಂವಿಧಾನಕ್ಕೆ ಧಕ್ಕೆ ತರುವ ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ಸಂವಿಧಾನ ರಕ್ಷಣೆ ಆದರೆ ನಮ್ಮೆಲ್ಲರ ರಕ್ಷಣೆಯಾಗುತ್ತದೆ. ಬಿಜೆಪಿಯವರು ದೇಶವನ್ನು ಹಿಂದೂಸ್ತಾನ, ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಏಕಭಾಷೆ, ಏಕ ಸಂಹಿತೆ ಜಾರಿಗೆ ತರಲು ಹೊರಟಿದ್ದಾರೆ. ನಾವು ಪ್ರಜಾಪ್ರಭುತ್ವ ಉಳಿಸಬೇಕು, ಪ್ರಜಾಪ್ರಭುತ್ವ ರಕ್ಷಣೆ ಮಾಡಬೇಕೆಂದರು. ಸೌಹಾರ್ದ ಕರ್ನಾಟಕ ಪ್ರಗತಿಪರ ಸಮಾನ ಮನಸ್ಸಿನ ಸಂಘಟನೆ ಪದಾಧಿಕಾರಿಗಳಾದ ವೆಂಕಟಶಿವಾರೆಡ್ಡಿ, ಲಕ್ಷ್ಮೀನಾರಾಯಣ, ರಘುರಾಮರೆಡ್ಡಿ, ಬಿಳ್ಳೂರು ನಾಗರಾಜ್, ಅಶ್ವತ್ಥಪ್ಪ, ಚನ್ನರಾಯಪ್ಪ, ಸೋಮಶೇಖರ್, ನಾರಾಯಣಸ್ವಾಮಿ, ಮುನಿಯಪ್ಪ, ಕೃಷ್ಣಪ್ಪ ಈ ಸಂದರ್ಭದಲ್ಲಿ ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ಪಾವತಿ ಖಾತೆ ಮಾಡಿಸಿಕೊಡುವ ಸಂಬಂಧ 2.25 ಲಕ್ಷ ಲಂಚ ಪಡೆದಿದ್ದಾರೆ ಎಂಬ ಆರೋಪದಡಿ ಗ್ರಾಮ ಆಡಳಿತಾಧಿಕಾರಿ ಸುನೀಲ್ ಮತ್ತು ಮಡಿವಾಳಪ್ಪ ಎಂಬುವವರ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ.
ಕಳೆದ 11 ದಿನಗಳಿಂದ ನಡೆಸುತ್ತಿದ್ದ ಅನಿರ್ದಿಷ್ಟ ಧರಣಿ ಅಂತ್ಯಗೊಳಿಸಿದ ನಂತರ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ಬಿವಿ ವೆಂಕಟರಮಣ ಅವರು, ಭೂಮಿ ಮತ್ತು ವಸತಿ ವಂಚಿತರಿಗೆ ಜಿಲ್ಲಾಡಳಿತ ಭೂಮಿ ಮತ್ತು ವಸತಿ ಸೌಲಭ್ಯ ಕಲ್ಪಿಸದೆ ಅನ್ಯಾಯ ಮಾಡುತ್ತಿದ್ದರೂ ಸರ್ಕಾರ ಕ್ರಮ ಜರುಗಿಸುತ್ತಿಲ್ಲ. ತಾಲೂಕು ಕಚೇರಿಯಲ್ಲಿ ಬಡವರ, ರೈತರ, ಅಲ್ಪಸಂಖ್ಯಾತರ ಕೆಲಸಗಳು ಮಾಡದೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ನಮೂನೆ 50, 53 ಮತ್ತು 57ರಲ್ಲಿ ಅರ್ಜಿ ಸಲ್ಲಿಸಿರುವ ದಲಿತರಿಗೆ ವರ್ಷಗಳು ಕಳೆದರೂ ಸಾಗುವಳಿ ಚೀಟಿ ನೀಡುತ್ತಿಲ್ಲ. ಜಮೀನು ಖಾತೆ ಮಾಡಿಕೊಡದೆ ತಾಲೂಕಿನ ರೈತರನ್ನು, ಭೂ ರೈತರನ್ನು ಕಚೇರಿಗೆ ಅಲೆದಾಡಿಸುತ್ತಿದ್ದಾರೆ. ಎಸ್ಟಿಪಿ, ಟಿಎಸ್ಪಿ ಯೋಜನೆಯಲ್ಲಿ ಹಣ ದುರ್ಬಳಕೆ, ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿ ನಿಲಯಗಳಲ್ಲಿ ಶಿಕ್ಷಕರು ಇಲ್ಲದ ಕಾರಣ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕೆ ತೊಂದರೆ ಎದುರಾಗಿ ಭವಿಷ್ಯ ಹಾಳಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಪೈಪಾಳ್ಯ ರವಿ, ಪ್ರಕಾಶ್, ಮಂಜುನಾಥ್, ಸತೀಶ್, ಸೂರ್ಯನಾರಾಯಣ, ಚೌಡಪ್ಪ, ಶ್ರೀನಿವಾಸ್, ಪಾತಪಾಳ್ಯ ಮೂರ್ತಿ, ಗಂಗರಾಜು, ಗಂಗಾಧರ ಇನ್ನೂ ಹಲವರು ಹಾಜರಿದ್ದರು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಗ್ರಾಮೀಣ ರೈತರ ಜೀವನಾಡಿ ಹೈನುಗಾರಿಕೆ. ಹೈನುಗಾರಿಕೆಗೆ ನೆರವಾಗುವ ಹಾಲಿನ ಡೇರಿಯ 25ನೇ ವರ್ಷದ ತುಂಬಿದ ಹಿನ್ನೆಲೆ ಬೆಳ್ಳಿ ಹಬ್ಬವನ್ನು ನೆಲಮಂಗಲ ವ್ಯಾಪ್ತಿಯ ಬಾಣವಾಡಿ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಹಲವಾರು ಗಣ್ಯರು ವೇದಿಕೆಯಲ್ಲಿದ್ದರು. ಡೇರಿ ಅಧ್ಯಕ್ಷ ಶಿವಕುಮಾರ ಸ್ವಾಮಿ ಮಾತನಾಡಿ, ಗ್ರಾಮೀಣ ರೈತರು ಹೈನುಗಾರಿಕೆಯಿಂದ ಆರ್ಥಿಕ ಸ್ವಾವಲಂಬನೆ ಸಾಧಿಸುತ್ತಿದ್ದಾರೆ. ಹಾಲಿಗೂ ವೈಜ್ಞಾನಿಕ ಬೆಲೆ ನಿಗದಿ ಮಾಡಬೇಕು. ಈ ಡೇರಿ ಪ್ರಾರಂಭವಾಗಿ 25 ವರ್ಷ ಪೂರೈಸಿದ ಹಿನ್ನೆಲೆ ಗುಣಮಟ್ಟದ ಹಾಲು ಪೂರೈಕೆ ಮಾಡಿ ಸಹಕಾರಿ ಸಂಘ ಉತ್ತಮ ಹೆಸರು ಗಳಿಸಿರುವುದರಿಂದ ಬಮುಲ್ ಪ್ರೋತ್ಸಾಹ ನೀಡಿ ಕಾರ್ಯಕ್ರಮ ರೂಪಿಸಿದೆ ಎಂದರು. ಸಂಘದ ಸಿಇಒ ಗಿರೀಶ್ ಮಾತನಾಡಿ, ಗ್ರಾಮೀಣ ರೈತರು ಕೃಷಿ ಚಟುವಟಿಕೆ ಮರೆಯುತ್ತಿರುವುದು ಆತಂಕಕಾರಿ. ರೈತಾಪಿ ಕುಟುಂಬಕ್ಕೆ ವಿವಾಹವಾಗಲು ಹೆಣ್ಣು ನೀಡುವುದಿಲ್ಲ ಎಂಬ ಮನೋಭಾವ ನಾಗರಿಕರು ಕೈಬಿಡಬೇಕು. ಒಂದು ದಿನ ರೈತರಿಗೆ ಮಾತ್ರ ಪ್ರಪಂಚದಲ್ಲಿ ಬದುಕಲು ಸಾಧ್ಯವಾಗುತ್ತದೆ. ಅನ್ನದಾತನಿಗೆ ಸದಾ ಬೇಡಿಕೆ ಇರುತ್ತದೆ ಎಂದರು. 81-82ರಲ್ಲಿ ನಮ್ಮ ಡೈರಿ ಪ್ರಾರಂಭವಾಗಿ ಆವಾಗ ಮೊದಲನೇ ದಿನ ಬರೀ 15 ಲೀಟ್ರ್ ಹಾಲು ಬಂದಿತ್ತು. ಇವತ್ತು ಪ್ರಸ್ತುತ 1400ರಿಂದ 1500 ಲೀಟ್ರ್ ಹಾಲು ಬರ್ತಾ ಇದೆ. ಹಾಗಾಗಿ ಒಳ್ಳೆಯ ರೈತರು ಗುಣಮಟ್ಟವಾಗಿ ತಕ್ಕದ ದರವನ್ನು ನೀಡ್ತಾ ಇದ್ದೀವಿ. ಪ್ರತಿ ವರ್ಷ ನಮ್ಮ ಅತಿ ಹೆಚ್ಚು ಹಾಲು ಹಾಕುವ ರೈತರಿಗೆ ನಾನು ಕಾರ್ಯದರ್ಶಿ, ಮುಖ್ಯ ಕಾರ್ಯನಿರ್ವಾಹಕರಾಗಿ ಆದ ಮೇಲೆ ಅವರಿಗೆ ಪ್ರತಿ ರೈತರಿಗೆ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವಂಥ ರೈತರಿಗೆ ಸನ್ಮಾನ ಕಾರ್ಯಕ್ರಮ, ಅವ್ರು ಗಿಫ್ಟ್ ಕೊಡಿಸೋ ಕೆಲಸ ಮಾಡ್ತಾ ಇದ್ದೀವಿ. ಅವರು ಯಾವ ರೀತಿ ಹಾಲು ಗುಣಮಟ್ಟದ ಹಾಲು ಸರ್ವ್ ಮಾಡ್ತಾರೋ ಅದ್ರ ಪ್ರಕಾರ ದರ ನೀಡ್ತಾ ಇದ್ದೀವಿ. ಹಾಗೂ ಎಲ್ಲ ರೈತರು ಬಹಳ ಸಹಕಾರ ಮಾಡ್ತಾರೆ ನಮ್ಮ ಸಂಘದಲ್ಲಿ. ಅಕ್ಕಪಕ್ಕದ ಗ್ರಾಮಸ್ಥರು, ಬಾಣವಾಡಿ ಆಗ್ಬೋದು, ಶಾಂತಪುರ, ಬಂಡೆಮಠ ಹಾಗೂ ರಾಮಯ್ಯನಪಾಳ್ಯ, ಮಧುಗಿರಿಪಾಳ್ಯ ಹಾಗೂ ನರಸಾಪುರ, ಮುಪ್ಪೇನಹಳ್ಳಿ ಅಲ್ಲಿಂದ ಸಹ ರೈತರು ಬಂದು ಹಾಲು ಸರ್ವ್. ಈ ಸಂದರ್ಭದಲ್ಲಿ ಕೆಂಗೇರಿ ಏಕದಳ ಬಿಲ್ವ ಬಂಡೇಮಠದ ಸಚ್ಚಿದಾನಂದ ಸ್ವಾಮೀಜಿ, ಬಂಡೇಮಠದ ಶ್ರೀ ಬಮುಲ್ ಮಾಜಿ ನರಸಿಂಹಮೂರ್ತಿ, ನಿರ್ದೇಶಕ ಕೆಇಬಿ ರಾಜಣ್ಣ, ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಎಸ್ಟಿ ಸುರೇಶ್, ಎಂಕೆ ಧನಂಜಯ್ ಇನ್ನೂ ಹಲವರು ಹಾಜರಿದ್ದರು. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಕನ್ನಡಿಗರಿಗೆ ಉದ್ಯೋಗದಲ್ಲಿ ಸಿಂಹಪಾಲು ಸಿಗಬೇಕೆಂದು ಆಗ್ರಹಿಸುತ್ತಿರುವ ಕರವೇ ನಾರಾಯಣಗೌಡರ ಬಣ ಫೆಬ್ರವರಿ 1ರಂದು ಫ್ರೀಡಂ ಪಾರ್ಕ್ನಲ್ಲಿ ಮಹಾ ಸಂಘರ್ಷ ಯಾತ್ರೆಗೆ ಚಾಲನೆ ನೀಡಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಕರವೇ ಜಿಲ್ಲಾಧ್ಯಕ್ಷ ಪುರುಷೋತ್ತಮ್ ಗೌಡ ಹೇಳಿದರು.
ದೊಡ್ಡಬಳ್ಳಾಪುರ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಬೆಂಗಳೂರು ಗ್ರಾಮಾಂತರ ಕರವೇ ಜಿಲ್ಲಾಧ್ಯಕ್ಷ ಪುರುಷೋತ್ತಮ್ ಗೌಡ ಅವರು, ರಾಜ್ಯದಲ್ಲಿ ಮಾರಾಟವಾಗುವ ಉತ್ಪನ್ನಗಳ ಏಜೆನ್ಸಿಗಳು ಕನ್ನಡಿಗರಿಗೆ ಸಿಗಬೇಕು. ಎಲ್ಲ ಉತ್ಪನ್ನಗಳ ಮೇಲೆ 60% ಕನ್ನಡ ಬರಹ ಇರಬೇಕು. ರಾಜ್ಯದ ಹಣಕಾಸು ಸಂಸ್ಥೆಯಲ್ಲಿ ಸಿ ಮತ್ತು ಡಿ ದರ್ಜೆ ಹುದ್ದೆಗಳು ಕನ್ನಡಿಗರಿಗೆ ಮಾತ್ರ ಸಿಗಬೇಕು ಎಂಬ 3 ಹಕ್ಕೊತ್ತಾಯಗಳನ್ನು ಸರ್ಕಾರದ ಮುಂದಿಡುತ್ತಿದ್ದೇವೆ. ನಾರಾಯಣಗೌಡರ ನೇತೃತ್ವದಲ್ಲಿ ಫೆಬ್ರವರಿ 1 ಫ್ರೀಡಂ ಪಾರ್ಕ್ ಮಹಾ ಸಂಘರ್ಷ ಯಾತ್ರೆ ಮಾಡುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಲಾಗುವುದು ಎಂದರು. ಯಶಸ್ವಿಗೊಳಿಸೋಣ. ಜೊತೆಗೆ ಕನ್ನಡಿಗರ ಇಲ್ಲಿ ಕರ್ನಾಟಕದಲ್ಲಿ ಉತ್ಪತ್ತಿಯಾಗುವ ಉತ್ಪನ್ನಗಳ ಮೇಲೆ ಕನ್ನಡ ಬರಹ ಇರಲಿ. ಬ್ಯಾಂಕ್ಗಳಲ್ಲಿ ಏನು ದೌರ್ಜನ್ಯ ಮಾಡ್ತಿದ್ದೀರಾ ನೀವು, ಹಿಂದಿ ನಾರ್ತ್ ಈಸ್ಟು ಏನು ಕನ್ನಡ ಬರೋದಿಲ್ಲ, ಹಿಂದಿಯಲ್ಲಿ ಇಂಗ್ಲೀಷಲ್ಲಿ ಮಾತಾಡಿ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನೀವು ಮಾತಾಡ್ತಿರಲ್ಲ, ನೀವು ಶೋಭೆ ತರ್ತೈತಾ? ಹಾಗೂ ನೀವೇನೇ ಒಬ್ಬರಿಗೆ ಬ್ಯಾಂಕ್ ಲೋನ್ ಕೊಡ್ಬೇಕಾದ್ರೆ ಕನ್ನಡದಲ್ಲೇ ಇರಬೇಕು, ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಇರಬಾರ್ದು. ನೀವೀಗಾಗಲೇ ಕನ್ನಡದಲ್ಲಿ ಕಲ್ತಿದ್ರೆ ಮಾತ್ರನೇ ನಿಮ್ಗೆ ಇಲ್ಲಿ ಇರೋದಕ್ಕೆ ಅವಕಾಶ. ಆ ರೀತಿ ಏನಾದರೂ ನಮ್ಮವ್ರು ಬಂದಾಗ ಕನ್ನಡದಲ್ಲಿ ನೀವೇನಾದರೂ ಮಾತಾಡಲಿಲ್ಲ ಅಂದರೆ ಕರವೇ ಸೇನಾದ್ರು ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ ನಾರಾಯಣಗೌಡರು ಪಡೆ ಸಜ್ಜಾಗಿದೆ. ನಾವೇ ಹೊರದೋಗ್ತೀವಿ. ನಮ್ಗೆ ಯಾವುದೇ ರೀತಿ ಕೇಸು ಪಾಸು ಯಾವುದೇ ರೀತಿ ಭಯ ಇಲ್ಲ. ಎಲ್ಲದಕ್ಕೂ ನಾವು ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳ್ಬಿಟ್ಟು ಅಣ್ಣ ಈಗ ಆಲ್ರೆಡಿ ನಮಗೆ ಮನವರಿಕೆ ಮಾಡಿದರೆ, ನೀವು ಯಾವತ್ತಿದ್ರು ಕನ್ನಡ ಸೇನಾನಿಗಳಾಗಬೇಕು ಹೊರತು ಬೇರೆ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಅವರು ನಮಗೆ ಟ್ರೈನ್ ಅಪ್ ಸಾಕಷ್ಟು ನಮಗೆ ಅಭ್ಯಾಸ ಮಾಡವ್ರೆ, ತರಬೇತಿ ಕೊಟ್ಟವ್ರೆ. ಅದರ ದಿಕ್ಕಲ್ಲೇ ನಾವು ಇವತ್ತು ನೋಡೋ ಇವಾಗ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಮಂಜು ಅಂತ ನಾಯಕರನ್ನ ಸಹ ಅಣ್ಣ ಟಿ ನಾರಾಯಣಗೌಡರು ಕೊಟ್ಟಿದ್ದು. ತಾಲೂಕು ಅಧ್ಯಕ್ಷ ಮಂಜುನಾಥ್ ನಾಯಕ್ ಮಾತನಾಡಿ, ರಾಜ್ಯದಲ್ಲಿ ಉತ್ತರ ಭಾರತೀಯರ ವಲಸೆ ಹೆಚ್ಚಾಗಿದೆ. ರಾಜ್ಯದ ಉದ್ಯೋಗಿಗಳು ಪರಭಾಷಿಕರ ಪಾಲಾಗುತ್ತಿವೆ. ಬ್ಯಾಂಕುಗಳಲ್ಲಿ ಕನ್ನಡ ಮಾತನಾಡುವ ಸಿಬ್ಬಂದಿಯೇ ಇಲ್ಲದ ಪರಿಸ್ಥಿತಿ ಇದೆ. ಇದರಿಂದ ಹಳ್ಳಿಯ ರೈತರಿಗೆ ತೊಂದರೆಯಾಗುತ್ತಿದೆ. ಚಿನ್ನಾಭರಣ ಅಂಗಡಿಗಳಿಂದ ಹಿಡಿದು ಕ್ಷೌರಕ ಅಂಗಡಿಗಳು ಉತ್ತರ ಭಾರತೀಯರ ಪಾಲಾಗುತ್ತಿವೆ. ಜಿಲ್ಲಾ ಕೇಂದ್ರಗಳಿಂದ ಹೋಬಳಿ ಕೇಂದ್ರಗಳಿಗೆ ಲಗ್ಗೆ ಇಡುತ್ತಿದ್ದು ಕನ್ನಡಿಗರ ಅನ್ನ ಕಸಿಯುತ್ತಿದ್ದಾರೆ. ನಾರ್ತಿ ದುರಹಂಕಾರಿಗಳೇ ರಾಜ್ಯ ಬಿಟ್ಟು ತೊಲಗಿ ಎಂಬ ಘೋಷಣೆಯೊಂದಿಗೆ ಫೆಬ್ರವರಿ 1 ಮಹಾ ಸಂಘರ್ಷ ಯಾತ್ರೆ ಮಾಡಲಾಗುತ್ತಿದೆ ಎಂದರು. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಹೆಚ್ಚಿಗೆ ಎಲ್ಲರೂ ಪರಿಚಿತ ಇರೋವಂಥವ್ರೆ. ಈ ಪತ್ರಿಕಾಗೋಷ್ಠಿ ಇಡುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಇದೇ ಫೆಬ್ರವರಿ 1ನೇ ತಾರೀಕರಂದು ಮಹಾ ಸಂಘರ್ಷ ಅಂತ ಹೇಳ್ಬಿಟ್ಟು ನಾರಾಯಣಗೌಡರು ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಆ ಕರೆ ಏನು ಅಂತ ಹೇಳಿದ್ರೆ, ಏನು ನಮ್ಮ ಕರ್ನಾಟಕದಲ್ಲಿ ಯಾವ್ದ್ಯಾವುದು ಉತ್ಪನ್ನ ಆಗ್ತಾ ಇದ್ದಾವೆ, ಆ ಉತ್ಪನ್ನಗಳಿಗೆಲ್ಲ ನಮ್ಮ ಕನ್ನಡಿಗರಿಗೆ ಸಿಗಬೇಕು ಮೊದಲನೇದು. ಎರಡನೇದು, ಆ ಕನ್ನಡಿಗರು ನಮಗೆ ಆ ಉತ್ಪನ್ನಗಳಿದಾವಲ್ಲ, ಆ ಎಲ್ಲ ಉತ್ಪನ್ನಗಳ ಮೇಲೆ ನಮ್ಮ ಕನ್ನಡ 100ಕ್ಕೆ 100ರಷ್ಟು ಇರಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ ಇದೆ. ಹಾಗೆ ಮೂರನೇದು ಏನಂದರೆ, ಎಲ್ಲ ಬ್ಯಾಂಕ್ಗಳಲ್ಲೂ ಏನು ಉತ್ತರ ಭಾರತೀಯರು ಇದ್ದೀರಾ ನೀವು, ಎಲ್ಲರೂ ಇಲ್ಲಿಂದ ಫಸ್ಟು ದಬ್ಬೇಕಾಚೆ. ಏನು ನಮ್ಮ ಎಲ್ಲ ರೈತರುಗಳು ಹೋದರೆ ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಮಾತಾಡಿ ಅವ್ರಿಗೆ ಯಾವ ಥರ ಅವಮಾನ ಮಾಡ್ತಾ ಇದ್ದೀರಾ, ಕಡೆಗಣಿಸ್ತಾ ಇದ್ದೀರಾ, ಅದೆಲ್ಲ ಇವತ್ತಿಗೆ ನಿಲ್ಲಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯದ ಮೇರೆಗೆ ಫ್ರೀಡಂ ಪಾರ್ಕಲ್ಲಿ ಸುಮಾರು ಒಂದು 5,000 ಜನ ಸೇರೋದ್ರ ಮುಖಾಂತರ ಮಹಾ ಸಂಘರ್ಷ ಅಂತ ಹೇಳ್ಬಿಟ್ಟು ಒಂದು ಹಕ್ಕೊತ್ತಾಯಕ್ಕೆ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ನಾವು. ಅದರಿಂದ ನೀವು ಪತ್ರಿಕಾ ಮಿತ್ರರು ಅಷ್ಟೇ, ನೀವು ಎಲ್ಲ ಕಡೆ ವೈರಲ್ ಮಾಡಿ, ಇದನ್ನ ಎಲ್ಲ ಕಡೆನೂ ಸೇರಿ ಎಲ್ಲರೂ ಎಲ್ಲ ಕರವೇ ಕಾರ್ಯಕರ್ತರಾಗಿರ್ಬೋದು ಮತ್ತು ಎಲ್ಲ ಕನ್ನಡಿಗರು ಬಂದು ಇದಕ್ಕೆ ಸಹಕರಿಸಿ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲೆಲ್ಲದರಲ್ಲೂ ನಾನು ಬೇಡ್ಕೊತೀನಿ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಗುಂಡ್ಲಪೇಟೆ ತಾಲೂಕಿನ ಹಸಗೂಲಿ ಗ್ರಾಮದಲ್ಲಿ ಶ್ರೀ ಅಲ್ಲಹಳ್ಳಿ ಪಾರ್ವತಾಂಬೆ ಸ್ವರ್ಣ ಕಲ್ಲಿನ ನೂತನ ದೇವಾಲಯ ನಿರ್ಮಾಣವಾಗಿದ್ದು, ಫೆಬ್ರವರಿ 2ರಿಂದ ಫೆಬ್ರವರಿ 10ರವರೆಗೆ ದೇವಸ್ಥಾನದ ಲೋಕಾರ್ಪಣೆ ನಡೆಯಲಿದೆ. ಪಾರ್ವತಾಂಬಾ ಜಾತ್ರಾ ಸಮಿತಿ ಸದಸ್ಯ ಮಹೇಶ್ ಮಾತನಾಡಿ, ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಹಾಸಗೂಲಿ ಗ್ರಾಮದಲ್ಲಿ ಸುಮಾರು 2 ಕೋಟಿಗೂ ಹೆಚ್ಚಿನ ವೆಚ್ಚದಲ್ಲಿ ಸ್ವರ್ಣ ಕಲ್ಲಿನ ಪಾರ್ವತಾಂಬೆ ಅಮ್ಮನವರ ದೇವಾಲಯ ನಿರ್ಮಾಣವಾಗಿದೆ. ಫೆಬ್ರವರಿ 2ರಿಂದ ಅದ್ದೂರಿಯಾಗಿ ಹಾಸಗೋಲಿ ಗ್ರಾಮದ ಶ್ರೀ ಪಾರ್ವತಾಂಬಾ ಅಮ್ಮನವರ ನೂತನ ಶಿಲಾ ದೇವತೆಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ದೇವಾಲಯದ ಕಳಸಾರೋಹಣ ಧಾರ್ಮಿಕ ಸಮಾರಂಭ ಹಾಗೂ ದೇವಾಲಯದ ಲೋಕಾರ್ಪಣೆ ಆಗಲಿದೆ ಎಂದರು. ಲಕ್ಷಾಂತರ ಭಕ್ತರನ್ನು ಹೊಂದಿರುವ ಈ ದೇವಾಲಯಕ್ಕೆ ಸಾಕಷ್ಟು ದಾನಿಗಳು ಸಹಕಾರ ನೀಡಿ ದೇವಾಲಯ ಲೋಕಾರ್ಪಣೆಯಾಗುತ್ತಿದೆ. ಲಕ್ಷಾಂತರ ಭಕ್ತರಿಗೆ ಬೆಳಗ್ಗೆ ಪ್ರಸಾದ,
ಮಧ್ಯಾಹ್ನ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದು ಎಲ್ಲರೂ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಹೇಳಿದರು. ಮತ್ತೆ ಸಿದ್ಧಗಂಗಾ ಕ್ಷೇತ್ರದ ಮಠಾಧಿಪತಿಗಳ ಅಧ್ಯಕ್ಷತೆಯಲ್ಲಿ ಕನಕಪುರದ ಶ್ರೀಗಳ ಉದ್ಘಾಟನೆಯೊಂದಿಗೆ ಇನ್ನು ತಾಲೂಕಿನ ನಮ್ಮ ಮಾದಾಪಟ್ಟಣ, ಹಡವಿ ಮಠ, ಸೋಮಳ್ಳಿ, ದೇವನೂರು ಮತ್ತು ಮಲ್ಲನಮೂಲೆ ಇನ್ನೂ ಸುಮಾರು 45 ಮಠಾಧಿಪತಿಗಳ ಒಂದು ಆಶೀರ್ವಚನದೊಂದಿಗೆ ಈ ದೇವಾಲಯ ಲೋಕಾರ್ಪಣೆಗೊಳ್ಳುತ್ತೆ. ಇವತ್ತು ಧಾರ್ಮಿಕ ಸಭೆ ಇಟ್ಕೊಂಡಿದ್ದೀವಿ. ಲಕ್ಷಾಂತರ ಜನಕ್ಕೆ ಒಂದು ಪ್ರಸಾದ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಬೆಳಗ್ಗೆ 25,000 ಜನಕ್ಕೆ ತಿಂಡಿ ವ್ಯವಸ್ಥೆ, ಮಧ್ಯಾಹ್ನ 75,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಊಟಕ್ಕಾಗಲಿ ಅಥವಾ ಆಹಾರದ ಒಂದು ಪದಾರ್ಥಗಳಿಗಾಗಲಿ, ದೇವಾಲಯ ಕಟ್ಟುವ ಒಂದು ಕಲ್ಲಿನ ಹಣಕ್ಕಾಗಲಿ ಇಲ್ಲಿವರೆಗೂ ನಾವು ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ಕ್ಷೇಮವಾಗಿ ಒಂದು ದಿನ ನಾವು ಇಷ್ಟೊಂದು ಕಲ್ಲನ್ನು ಹಾಕಿದ್ದು ಇವರಿಗೆ ಲಕ್ಷಗಟ್ಟಲೆ ನಾವು ಕೊಟ್ಟಿದ್ದೀವಿ. ಆದರೂ ಒಂದು ದಿನ ನಮಗೆ ಹಣ ಇಲ್ಲ ಅಂತನಿಲ್ಲ. ಭಕ್ತಾದಿಗಳು ಬಂದು ಹಣವನ್ನು ಕೊಟ್ಟು ಸಹಕಾರ ಕೊಟ್ಟರು. ಇವತ್ತು ಅದು ಯಶಸ್ವಿಯಾಗಿದೆ. ಮೊದಲು ಅದನ್ನು ಮಾರಿಗುಡಿ ಎಂದು ಕರೆಯುತ್ತಿದ್ದರು. ಅದನ್ನು 1965ರಲ್ಲಿ ಸೋಮಹಳ್ಳಿ ಲಿಂಗೈಕ್ಯ ಸಿದ್ದಮಲ್ಲಿಕಾರ್ಜುನ ಸ್ವಾಮಿಗಳು ಆ ಸ್ಥಳದಲ್ಲಿ ಜಾತ್ರೆ ಮಾಡುವುದನ್ನು ನೋಡಿ ಇದು ಮಾರಿಗುಡಿ ಅಲ್ಲ, ಮಹಾಪಾರ್ವತಾಂಬೆ ಎಂದು ಲಿಂಗಧಾರಣೆ ಮಾಡುತ್ತಾರೆ. ಅಲ್ಲಿಂದ ಹಸಗೂಲಿ ಗ್ರಾಮದಲ್ಲಿ ಮಹಾಪಾರ್ವತಾಂಬೆಯಾಗಿ ಜಾತ್ರೆ ನಡೆದು ಪ್ರತಿ ವರ್ಷ 3ನೇ ಕಾರ್ತೀಕ ಮಾಸದಂದು ವಿಜೃಂಭಣೆಯಿಂದ ಜಾತ್ರೆಯಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ ಎಂದರು. ಏರಸವಾಡಿ ಸಿದ್ದಪ್ಪಾಜಿ, ಸಿಟಿವಿ ನ್ಯೂಸ್, ಚಾಮರಾಜನಗರ. ಕೃಷಿ ಇಲಾಖೆಯಿಂದ ಹನಿ ನೀರಾವರಿಗಾಗಿ ವಿತರಿಸಿರುವ ಪೈಪ್, ಲ್ಯಾಟರಲ್ಗಳು ಕಳಪೆಯಾಗಿದ್ದು ಸಂಬಂಧಿಸಿದ ಕಂಪನಿ ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದರೂ ಉಪಯೋಗವಾಗಿಲ್ಲ. ಹಾಗಾಗಿ ರೈತ ತನಗೆ ನೀಡಿದ ಪೈಪ್ಗಳನ್ನು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರ ಕಚೇರಿ ಬಳಿ ಬಿಸಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿಯ ರೈತ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ತಮ್ಮ ಕೇಶವಪುರ ಬಳಿಯ ತೋಟದಲ್ಲಿ ಹನಿ ನೀರಾವರಿಗಾಗಿ ಕೃಷಿ ಇಲಾಖೆಯಿಂದ ರಿಯಾಯಿತಿ ದರದಲ್ಲಿ ಪಡೆದಿದ್ದ ಪ್ರೀಮಿಯರ್ ಕಂಪನಿಯ ಪೈಪ್ ಮತ್ತು ಲ್ಯಾಟರಲ್ಗಳು ತೀರಾ ಕಳಪೆಯಾಗಿವೆ. ಲಕ್ಷ್ಮೀನಾರಾಯಣ ರೆಡ್ಡಿ ಅವರು ತಮ್ಮ ತೋಟದ ಆಲೂಗಡ್ಡೆ ಬೆಳೆಯಲ್ಲಿ ಪ್ರೀಮಿಯರ್ ಪೈಪ್ ಲ್ಯಾಟರಲ್ಗಳನ್ನು ಅಳವಡಿಸಿದ್ದು ರಾತ್ರೋರಾತ್ರಿ ನೀರಿನ ಪೈಪುಗಳು ಕಿತ್ತು ಹೋಗಿವೆ. ಜಾಯಿಂಟ್ ಹಾಕಲು ಸಾಧ್ಯವಾಗಿಲ್ಲ. ಜಾಯಿಂಟ್ ಹಾಕುವ ಜಾಗ ಅನ್ಸೈಜ್ ಆಗಿದ್ದು ಜಾಯಿಂಟ್ ಹಾಕಲು ಹೊಂದಾಣಿಕೆಯಾಗಿಲ್ಲ. ಏನೇ ಕಸರತ್ತು ಮಾಡಿದರೂ ಜಾಯಿಂಟ್ ಹಾಕಲು ಆಗುತ್ತಿಲ್ಲ. ಪ್ರೀಮಿಯರ್ ಕಂಪನಿಯ ಪೈಪ್ನಿಂದ ನೀರೆಲ್ಲ ಪೋಲಾಗಿದ್ದು ಬೆಳೆ ಒಣಗಲಾರಂಭಿಸಿದೆ. ಈ ಕುರಿತು ಲಕ್ಷ್ಮೀನಾರಾಯಣ ರೆಡ್ಡಿ ಕೃಷಿ ಸಹಾಯಕ ನಿರ್ದೇಶಕ ರವಿ ಹಾಗೂ ಪೈಪ್ ಲ್ಯಾಟರಲ್ಗಳನ್ನು ಪೂರೈಕೆ ಮಾಡಿದ ಕಂಪನಿ ಮುಖ್ಯಸ್ಥರೊಂದಿಗೆ ಮಾತನಾಡಿದ್ದು ಕಂಪನಿಯವರು ಹಾಗೂ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿದ್ದಾರೆ. ಪೈಪುಗಳು ಕಳಪೆಯಾಗಿರುವ ಬಗ್ಗೆ ಒಪ್ಪಿಕೊಂಡು ಬದಲಿಸಿಕೊಡುವ ಭರವಸೆ ನೀಡಿದ್ದಾರೆ. ತಗೊಂಡಿದ್ದೀರಿ ಸಬ್ಸಿಡಿಯಲ್ಲಿ 21,000 ಕಟ್ಟಿಬಿಟ್ಟು ನಮ್ಮ ತಮ್ಮನ ಹೆಸರಲ್ಲಿ ನಮ್ಮ ಮಿಸಸ್ ಹೆಸರಲ್ಲಿ ತಗೊಂಡಿದ್ರಿ. ಇದು ಲ್ಯಾಟ್ರಲ್ಲು ಮತ್ತು PVC ಪೈಪು ಇದು ಹಾಕಿಬಿಟ್ಟು ನಾವು ಹಳೆ ಪೈಪ್ಗಳಿಗೆ ಜೇಂಟ್ ಹಾಕಕ್ಕೆ ಹೋದರೆ ಜೇಂಟ್ ಆಗ್ತಾ ಇಲ್ಲ. ಇದು ಫಿನಾಲೆಕ್ಸ್ ಕೊಡಿ ಅಂದರೆ ಯಾವುದೋ ಪ್ರೀಮಿಯರ್ ಅಂತ ಕಂಪ್ನಿ ಕೊಟ್ಟಿದ್ದಾರೆ. ತಗೊಂಡೋಗಿ ಕೇಳಿದ್ರಿ, ಆದರೆ ಇಲ್ಲ ಚೆನ್ನಾಗಿದೆ ಅಂತ ಕೊಟ್ಟರು. ತಂದು ಹಾಕಿದರೆ ಇಲ್ಲಿ ದಿನ ಒಡೆದೋಗ್ತಾ ಇದ್ದಾವೆ. ದಿನ ಲೇಬರ್ ಕೂಲಿ ಕೊಟ್ಟು ಜೇಂಟ್ ಹಾಕೋದಕ್ಕೆ ಒಡೆದೋಗೋಕ್ಕೆ ಲಾಸ್ಟ್ಗೆ ಸ್ಕ್ರೂಗಳು ಜೇಂಟ್ ಹಾಕಿದ್ರೆ ಆದರೂ ಕೂಡ ನೀರು ನಿಲ್ತಾ ಇಲ್ಲ. ಬೆಳೆ ಒಣಗ್ತಾ ಇದೆ. 1 ತಿಂಗಳಿಂದ ನಮ್ಗೆ ಇದೇ ಪ್ರಾಬ್ಲಮ್ ಆಗಿದೆ. 15 ದಿನ ಕಂಪ್ಲೇಂಟ್ ಕೊಟ್ಟು 15 ದಿನ ಆಯಿತು ಅವ್ರಿಗೆ ಹೇಳಿ. ಅವರು ಕಂಪ್ನಿಯವ್ರು ಬಂದು ನೋಡ್ಕೊಂಡು ಹೋದರು. ಚೇಂಜ್ ಮಾಡ್ತೀರಂದ್ರು ಮಾಡಲೇ ಇಲ್ಲ. ಇವತ್ತು ಕೇಳಿದರೆ ಒಂಥರ ಅವರು ತಾಲೂಕು ಅಧಿಕಾರಿ ರವಿ ಅವರು ಬೇಜವಾಬ್ದಾರಿತನದಿಂದ ಉತ್ತರ ಕೊಡ್ತಾರೆ. ಯಾರಿಗೆ ಏನು ಮಾಡ್ತೀರಿ ಮಾಡ್ಕೊ ಹೋಗ್ರಿ, ಕಂಪ್ಲೇಂಟ್ ಪ್ರೆಸ್ ಅವ್ರಿಗೆ ಕೊಡ್ತೀರಿ ಅಂದರೆ ಕೊಡೋಗ್ರಿ, ಕಂಪ್ಲೇಂಟ್ ಕೊಡ್ತೀರಿ ಕೊಡೋಗ್ರಿ, ಆಯಿತು ನಾನೇನು ಮಾಡೋಕ್ಕಾಗ್ತದೆ ಅನ್ನೋ ಲೆಕ್ಕ ಬೇಜವಾಬ್ದಾರಿಯಿಂದ ಕೊಡ್ತಾ ಇದ್ದಾರೆ. ನಾವು ರೈತರ ಪರಿಸ್ಥಿತಿ ಏನಾಗಬೇಕಂತ ಗೊತ್ತಿಲ್ಲ. ಅವರೇ ಹೇಳ್ಬೇಕು ಇದನ್ನೆಲ್ಲ ಈ ಉತ್ತರ. ಅದರಿಂದ ನಾನು ನಿಮಗೆ ಮನವಿ ಮಾಡ್ತಾ ಇದ್ದೀನಿ. ಇದನ್ನು ನನಗಾಗಿರೋ ಪ್ರಾಬ್ಲಮ್ ಬೇರೆಯವ್ರಿಗೆ ಯಾರಿಗೂ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಈ ವಿಷಯನ ರೈಸ್ ಮಾಡ್ತಾ ಇದ್ದೀನಿ. ಇದನ್ನು ಮತ್ತೆ ಕಂಪ್ಲೇಂಟು ಕೊಡ್ತೀನಿ, ಮತ್ತೆ ಕೇಸು ಮಾಡ್ತೀನಿ ಇವ್ರ ಮೇಲೆ. ನಾನು ಈ ಥರ ಮಾಡಿದ್ದಾರೆ ಕಂಪ್ನಿಯವರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ.
ಆದರೆ ದಿನಗಳು ಕಳೆದರೂ ಪೈಪುಗಳನ್ನು ಬದಲಿಸಿಕೊಟ್ಟಿಲ್ಲ. ಇದರಿಂದ ಕುಪಿತಗೊಂಡ ಲಕ್ಷ್ಮೀನಾರಾಯಣ ರೆಡ್ಡಿ ಕಂಪನಿಯವರಿಗೆ ಹಾಗೂ ಕೃಷಿ ಸಹಾಯಕ ನಿರ್ದೇಶಕರಿಗೆ ಇಂದು ಮೊಬೈಲ್ ಕರೆ ಮಾಡಿದರೆ ಯಾರೂ ಸ್ವೀಕರಿಸಿಲ್ಲ. ಇದರಿಂದ ಬೇಸತ್ತ ಅವರು ತಮ್ಮಲ್ಲಿದ್ದ ಪ್ರೀಮಿಯರ್ ಪೈಪುಗಳನ್ನು ಫ್ಯಾಕ್ಟರಿಗೆ ತುಂಬಿಕೊಂಡು ಕೃಷಿ ಸಹಾಯಕ ನಿರ್ದೇಶಕರ ಕಚೇರಿ ಎದುರು ಬಿಸಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಮೈಕ್ರೋ ಫೈನಾನ್ಸ್ ವಿಚಾರವಾಗಿ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯಿಸಿ, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಣ್ಣ ಮತ್ತು ಬಡವರಿಗೆ ಸಾಲದ ರೂಪದಲ್ಲಿ ಹಣ ನೀಡುತ್ತಾರೆ. ಅನೇಕ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ನ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಬಹಳಷ್ಟು ಕಂಪನಿಗಳು ಯಾವುದೇ ಪರವಾನಗಿ ಇಲ್ಲದೆ ನಡೆಸುತ್ತಿದ್ದಾರೆ. ನನ್ನ ಕ್ಷೇತ್ರದ ಕುರಂಕೋಟೆ ಗ್ರಾಮದಲ್ಲಿಯೂ ಪೈ ಸಿಸ್ಟರ್ ಸ್ಟಾರ್ ಫೈನಾನ್ಸ್ ಕಂಪನಿ ಮಾರುತಿ ಎಂಬುವವರಿಗೆ ಸುಮಾರು 2.5 ಲಕ್ಷ ಸಾಲದ ರೂಪದಲ್ಲಿ ಹಣ ನೀಡಿ ಅವರು ಫೈನಾನ್ಸ್ ಕಂಪನಿಗೆ ಸಾಲವನ್ನು ಹಿಂತಿರುಗಿಸಿದ್ದಾರೆ. 4.50 ಲಕ್ಷ ಹಣ ಕಟ್ಟಿದರೂ ಸಹ ಇನ್ನೂ 70,000 ರಿಂದ 80,000 ರೂಪಾಯಿ ಕಟ್ಟಬೇಕೆಂದು ಫೈನಾನ್ಸ್ ಕಂಪನಿಯವರು ಇವರಿಗೆ ಕಿರುಕುಳ ನೀಡಿದ್ದಾರೆ. ಸಾಲವನ್ನು ಹಿಂತಿರುಗಿಸುವಂತೆ ಒತ್ತಾಯ ಮಾಡಿ ಅವರು ಕೊಡದಿದ್ದಾಗ ಗ್ರಾಮದಲ್ಲಿ ಅವರ ಮಾನ ಮರ್ಯಾದೆ ತೆಗೆಯುವುದಾಗಿ ಬೆದರಿಕೆ ಹಾಕಿದ್ದಾರೆ. ಈ ಮನೆಯು ಫೈನಾನ್ಸ್ ಕಂಪನಿಗೆ ಸೇರಿದೆ ಎಂದು ಬೆದರಿಕೆ ಹಾಕಿ ಬೀಗ ಹಾಕಲು ಮುಂದಾದಾಗ ದಾರಿ ತೋಚದೆ ಸಾಲ ಪಡೆದುಕೊಂಡವರು ಮನೆ ಬಿಟ್ಟು ಹೋಗಬೇಕಾದ ಸ್ಥಿತಿಯುಂಟಾಗುತ್ತಿದೆ. ಈ ಎಲ್ಲ ಘಟನೆಗಳನ್ನು ಮಾಧ್ಯಮದಲ್ಲಿ ನಾನು ಗಮನಿಸಿದ್ದೆ. ತಕ್ಷಣವೇ ತುಮಕೂರು ಎಸ್ಪಿ ಹಾಗೂ ಡಿಸಿ ಅವರನ್ನು ಕುರಂಕೋಟೆ ಗ್ರಾಮಕ್ಕೆ ಕಳುಹಿಸಿ ಸದ್ಯದ ಪರಿಸ್ಥಿತಿಯನ್ನು ತಿಳಿಸುವಂತೆ ಆದೇಶ ಮಾಡಿದ್ದೇನೆ. ಸದ್ಯ ಫೈನಾನ್ಸ್ ಮ್ಯಾನೇಜರ್, ವ್ಯವಸ್ಥಾಪಕ ಹಾಗೂ ಅವರ ಸಿಬ್ಬಂದಿಯನ್ನು ಈಗಾಗಲೇ ಬಂಧಿಸಿ ಜೈಲಿಗೆ ಬಿಡಲಾಗಿದೆ. ಈಗಿನ ಪರಿಸ್ಥಿತಿಯನ್ನು ನಾನು ತಿಳಿಯಲು ಖುದ್ದು ನಾನು ಸಹ ಕುರಂಕೋಟೆ ಗ್ರಾಮಕ್ಕೆ ಭೇಟಿ ನೀಡಿ ಇಲ್ಲಿನ ಪರಿಸ್ಥಿತಿ ತಿಳಿದುಕೊಳ್ಳುತ್ತಿದ್ದೇನೆ ಎಂದರು. ಸಣ್ಣ ಮತ್ತು ಭಾಳ ಬಡವರಿಗೆ ಸಣ್ಣದಾಗಿ ಸಾಲಗಳನ್ನು ಕೊಡ್ತಾರೆ. ಸಣ್ಣ ಸಾಲ ಅಂತ ಹೇಳಿದರೆ 50,000 ಮತ್ತು ಮ್ಯಾಕ್ಸಿಮಮ್ಮು 2 ಲಕ್ಷ. ಅನೇಕ ಕಂಪನಿಗಳು ರಿಸರ್ವ್ ಬ್ಯಾಂಕಿನ ರೆಕಗ್ನಿಷನ್ ಮೇಲೆ ನಡೆಸ್ತಾರೆ. ಬಟ್ ಬಹಳಷ್ಟು ಕಂಪನಿಗಳು ಯಾವುದೇ ರೆಕಗ್ನಿಷನ್ ಇಲ್ಲದೆ ಅನಾಥರೈಸ್ಡ್ ಆಗಿ ನಡೆಸ್ತಾರೆ. ಇಲ್ಲಿ ಇವತ್ತು ಕುರಂಕೋಟೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ 5 ಸ್ಟಾರ್ ಫೈನಾನ್ಸ್ ಕಂಪನಿ ಅಂತ ಹೇಳಿ ಅವರು ಮೂಲತಃ ಚೆನ್ನೈನಲ್ಲಿರ್ತಕ್ಕಂಥವ್ರು. ಆ ಕಂಪನಿಯವರು ಬಂದು ಇಲ್ಲಿ ನಮ್ಮ ಮಾರುತಿ ಅಂತೇಳಿ ಒಬ್ಬ ಕೂಲಿ ಮಾಡ್ತಕ್ಕಂಥವನು, ಅವನಿಗೆ 2.5 ಲಕ್ಷ ಸಾಲವನ್ನು ಕೊಟ್ಟಿದ್ದಾರೆ. ಅವನು ಕಟ್ಕೊಂಡು ಬಂದಿದ್ದಾನೆ, ಸಾಲವನ್ನು ವಾಪಸ್ ಕಟ್ಕೊಂಡು ಬಂದಿದ್ದಾನೆ. ಇನ್ಸ್ಟಾಲ್ಮೆಂಟ್ ಮೇಲೆ ಎಲ್ಲ ಕಟ್ಟಿದ್ದಾನೆ. ಸುಮಾರು 4.5 ಲಕ್ಷ ಕಟ್ಟಿದ್ದಾನೆ. ಈ 4.5 ಲಕ್ಷ ಕಟ್ಟಿದಾಗ್ಯೂ ಕೂಡ ಇನ್ನೂ ನೀನು ಕಟ್ಟಬೇಕು, ಇನ್ನೂ 70,000 ಸಾವಿರ ಕಟ್ಟಬೇಕು ಅಂತೇಳಿ ಅವರು ಒತ್ತಾಯ ಮಾಡಿ ಅವನು ಕಟ್ಟದೇ ಇದ್ದ ಕಾರಣಕ್ಕಾಗಿ ಅವನ ಮನೆಗೆ ಬಂದು ಬೀಗ ಹಾಕಿ ಅವನ ಮನೆ ಮೇಲೆಲ್ಲ ಇದು ಅಡಮಾನ ಆಗಿದೆ ಅಂತ ಹೇಳಿ ಎಲ್ಲ ಬರೆದು ಅವನಿಗೂ ಕೂಡ ಈ ಊರಲ್ಲಿ ಸ್ವಲ್ಪ ಅವಮಾನ ಆಗುವಂಥ ರೀತಿಯಲ್ಲಿ ಮಾಡಿ ಹೋಗಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ತುಮಕೂರು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ.
ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ಕಾರಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ನಡೆಯಿತು. ಸಾಲಗಾರರ ಸಾಮಾನ್ಯ ಮೀಸಲು ಸ್ಥಾನದಿಂದ ಕೃಷ್ಣಮೂರ್ತಿ, ಆನಂದಪ್ಪ, ರಾಜೇಂದ್ರ, ಮುನಿರಾಜು, ಸುಂದರೇಶ್, ಮಹಿಳಾ ಮೀಸಲು ಸ್ಥಾನದಿಂದ ಮೀನಾಕ್ಷಿ, ಮೀನಾ, ಹಿಂದುಳಿದ ವರ್ಗಗಳ ಪ್ರವರ್ಗ ಎ ಮೀಸಲು ಸ್ಥಾನದಿಂದ ದೊಡ್ಡಮಲ್ಲಾಚಾರ್, ಹಿಂದುಳಿದ ವರ್ಗ ಪ್ರವರ್ಗ ಬಿ ಮೀಸಲು ಸ್ಥಾನದಿಂದ ದೇವರಾಜ, ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಗಂಗಪ್ಪ 227, ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ರಮೇಶ್ ಎನ್ 271, ಸಾಲಗಾರರಲ್ಲದ ಕ್ಷೇತ್ರದಿಂದ ದೇವರಾಜ ಗೆಲುವು ಸಾಧಿಸಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಆರ್ ಚೇತನ ಘೋಷಿಸಿದರು.
ಆರ್ಯ ವೈಶ್ಯ ಕುಲದೇವತೆ ವಾಸವಿ ಕನ್ನಿಕಾ ಪರಮೇಶ್ವರಿ ಮಾತೆ ಅಗ್ನಿ ಪ್ರವೇಶ ಮಾಡಿ ನಂತರ ವೈಶ್ಯ ಸಮಾಜಕ್ಕೆ ದಿವ್ಯ ದರ್ಶನ ನೀಡಿದ ಪುಣ್ಯ ದಿನವಾಗಿದೆ ಎಂದು ಆರ್ಯವೈಶ್ಯ ಸಂಘದ ಮಾಕಂ ರವಿ ಹೇಳಿದರು. ಗುಡಿಬಂಡೆ ಪಟ್ಟಣದ ವಾಸವಿ ದೇವಾಲಯದಲ್ಲಿ ಗುಡಿಬಂಡೆ ಆರ್ಯವೈಶ್ಯ ಸಂಘದಿಂದ ಏರ್ಪಡಿಸಿದ್ದ ವಾಸವಿ ದೇವಿ ಅಗ್ನಿ ಪ್ರವೇಶ ದಿನದ ಪ್ರಯುಕ್ತ ಕನ್ನಿಕಾ ಪರಮೇಶ್ವರಿ ದೇವಿ ವಿಶೇಷ ಪೂಜೆಯಲ್ಲಿ ಮಾತನಾಡಿದ ಅವರು, ವೈಶ್ಯ ಸಮಾಜ ಅಹಿಂಸೆ ತ್ಯಾಗ ನಂಬಿದ ಜನಾಂಗವಾಗಿದೆ ಎಂದರು. ಎಲ್ಲ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಗುಡಿಬಂಡೆ ಪಟ್ಟಣದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 19 ವರ್ಷಗಳಿಂದ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಶಿಕ್ಷಕ ಸಿದ್ದಯ್ಯ ಅವರನ್ನು ಶಾಲಾ ಸಿಬ್ಬಂದಿ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಡಲಾಯಿತು. ಈ ವೇಳೆ ಮಾತನಾಡಿದ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಂಯೋಜಕಿ ಗಂಗರತ್ನಮ್ಮ, ನಿವೃತ್ತರಾದ ಶಿಕ್ಷಕ ಸಿದ್ದಯ್ಯರವರು ಸರಳ ಜೀವಿ. ತಮ್ಮ ಸುಮಾರು ವರ್ಷಗಳ ಕಾಲ ಶಿಕ್ಷಕರಾಗಿ ಅನೇಕ ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ನಿವೃತ್ತಿಯಾದ ಶಿಕ್ಷಕ ಸಿದ್ದಯ್ಯ ದಂಪತಿಯನ್ನು ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಟ್ಟರು. ಈ ವೇಳೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್, ಶಿಕ್ಷಣ ಇಲಾಖೆಯ ರಾಘವೇಂದ್ರ, ಬಿಆರ್ಪಿಗಳಾದ ಚಂದ್ರಶೇಖರ್, ಭಾರತಿ, ಶಾಲೆಯ ಮುಖ್ಯ ಶಿಕ್ಷಕ ಎಂ ಶಂಕರ್ ಇನ್ನೂ ಹಲವರು ಹಾಜರಿದ್ದರು. ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿರುವ ಹಿನ್ನೆಲೆಯಲ್ಲಿ ತುರುವೇಕೆರೆ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮೈಕ್ರೋ ಫೈನಾನ್ಸ್ ಮುಖ್ಯಸ್ಥರ ಜೊತೆ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ 38ಕ್ಕೂ ಹೆಚ್ಚು ಫೈನಾನ್ಸ್ ಕಂಪನಿಗಳ ವ್ಯವಸ್ಥಾಪಕರು ಭಾಗಿಯಾಗಿದ್ದರು. ಸಾಲ ವಸೂಲಿ ಮಾಡುವ ನೆಪದಲ್ಲಿ ಬಡ ಜನತೆಗೆ ಕಿರುಕುಳ ನೀಡಿದರೆ ಸೆರೆವಾಸ ಅನುಭವಿಸಬೇಕಾಗುತ್ತದೆ ಎಂಬ ಎಚ್ಚರಿಕೆ ನೀಡಿದ ತಹಸೀಲ್ದಾರ್ ಸಂಜೆ 5ರ ನಂತರ ಸಾಲ ವಸೂಲಿಗೆ ಮನೆಯ ಬಳಿ ಹೋಗದಂತೆ ಎಚ್ಚರಿಕೆ ನೀಡಿದರು. ತಾಲೂಕಿನ ಜನತೆ ಯಾವುದೇ ಫೈನಾನ್ಸ್ ಕಿರುಕುಳದಿಂದ ದೂರು ನೀಡಿದರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಿವೇಶನ ರಹಿತರಿಗೆ ನಿವೇಶನ ನೀಡಲು ರಾಜ್ಯ ರೈತ ಸಂಘದ ಆಗ್ರಹ. ಫೆಬ್ರವರಿ 4ರಂದು ನಡೆಯಲಿರುವ ಸಭೆಯಲ್ಲಿ ರೈತರ ಸಮಸ್ಯೆಗಳ ಅನಾವರಣ. ಸಭೆ ನಡೆಯದಿದ್ದರೆ ಅರೆಬೆತ್ತಲೆ ಪ್ರತಿಭಟನೆ ಎಚ್ಚರಿಕೆ ನೀಡಿದ ರೈತರು. ಚಿತ್ರಾವತಿ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆಗೆ ಕ್ಷಣ ಗಣನೆ. ಫೆಬ್ರವರಿ 3ರಂದು ನಡೆಯಲಿರುವ ಚಿತ್ರಾವತಿ ಬ್ರಹ್ಮ ರಥೋತ್ಸವ. ನಾಳೆಯಿಂದಲೇ ಜಾತ್ರೆ ವಿಶೇಷ ಪೂಜೆಗಳು ಆರಂಭ. ದನಗಳ ಜಾತ್ರೆಗೆ ರಾಸುಗಳ ಬರ. ಬ್ಯಾಂಕಿಂಗ್ ಭದ್ರತೆಗೆ ಕಟ್ಟುನಿಟ್ಟಿನ ಸೂಚನೆ. ಮಂಗಳೂರು ಬ್ಯಾಂಕ್, ಬೀದರ್ ಎಟಿಎಂ ಕಳವು ಪ್ರಕರಣದಿಂದ ಮುಂಜಾಗ್ರತೆ ವಹಿಸಿದ ಚಿಂತಾಮಣಿ ಪೊಲೀಸರು. ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಭದ್ರತೆ ಕುರಿತು ಸಭೆ. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿ ಭರ್ಬರ ಕೊಲೆ. 30 ವರ್ಷದ ಮಾಲತೇಶ್ ಕೊಲೆಯಾದ ಯುವಕ. ಮದ್ಯ ಸೇವನೆ ಮಾಡಿ ಕೊಲೆ ಮಾಡಿರುವ ಶಂಕೆ. ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.